ನಮಸ್ತೆ, ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೀರೀಸ್ ಜಾವಾ 8 ಫೀಚರ್ಸ್. ಇದು ಎರಡನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ಒಂದು ಸೀರೀಸಲ್ಲಿ ಯಾವುದೆಲ್ಲ ಟಾಪಿಕ್ಸ್ನ ನಾವು ಕವರ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಹೈ ಲೆವೆಲಲ್ಲಿ ಜಾವಾ 8 ಏನಕ್ಕೆ ರಿಲೀಸ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ. ಹಾಗೆಯೇ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಲೈಕ್ ಮಾಡಿರಿ. ಇಷ್ಟ ಆದರೆ ಈ ವಿಡಿಯೋ ಸೀರೀಸ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ. ಯಾರಾದರೂ ಜಾವಾ 8ನ ಕಲಿಬೇಕು ಅಂತಿದ್ರೆ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ವಿಡಿಯೋ ಸೀರೀಸ್ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನೀವೇನಾದರೂ ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ದೀರಾ ಅಂತಂದರೆ ಮೇಕ್ ಶೋರ್ ದಟ್ ಈ ಎಂಟೈರ್ ಪ್ಲೇಲಿಸ್ಟ್ನ ಒಂದು ಸಲ ವಾಚ್ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡಿರಿ. ಏನಕ್ಕೆ ಅಂತಂದರೆ ಮೆಜಾರಿಟಿ ಆಫ್ ದ ಕ್ವಶನ್ಸು ಇಂಟರ್ವ್ಯೂವಲ್ಲಿ ಕೇಳೋದು ಜಾವಾ 8 ಕ್ವಶನ್ಸ್ನೇ. ಅದೆಲ್ಲದನ್ನು ನಾನು ಈ ವಿಡಿಯೋ ಸೀರೀಸಲ್ಲಿ ಕವರ್ ಮಾಡಿರ್ತೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಜಾವಾ 8 ಫೀಚರ್ಸ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಡಿಫಾಲ್ಟ್ ಮೆಥಡ್ಸ್ನ ಡಿಸ್ಕಸ್ ಮಾಡೋಣ. ಜಾವಾ 8ಅಲ್ಲಿ ಎಷ್ಟೊಂದು ಫೀಚರ್ಸ್ನ ರಿಲೀಸ್ ಮಾಡಿದ್ದಾರೆ, ಹೌದಾ? ಅದರಲ್ಲಿ ಒನ್ ಆಫ್ ದ ಫೀಚರು ಡಿಫಾಲ್ಟ್ ಮೆಥಡ್ಸು. ಸೊ ಹಾಗಾದರೆ ಈ ಒಂದು ಕ್ಲಾಸಲ್ಲಿ, ಈ ಒಂದು ಲೆಕ್ಚರಲ್ಲಿ ನಾವು ಯಾವುದೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ತಿದ್ದೀವಿ ಫಸ್ಟು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ನಾವು ಡಿಫಾಲ್ಟ್ ಮೆಥಡ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಏನಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಡಿಫಾಲ್ಟ್ ಮೆಥಡ್ಸ್ಗೆ ಬೇರೆ ಏನಾದರೂ ನೇಮ್ಸ್ ಇದೆಯಾ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸಿಂಟ್ಯಾಕ್ಸು ಮತ್ತು ಯಾವ ರೀತಿ ಅದನ್ನು ನಾವು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಹಾಗೆಯೇ ಸಮ್ ಎಕ್ಸಾಂಪಲ್ಸ್ನ ನೋಡೋಣ. ಪ್ರಾಕ್ಟಿಕಲಾಗಿ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಡಿಫಾಲ್ಟ್ ಮೆಥಡ್ಸ್ನ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟು ರೂಲ್ಸ್ ಏನು, ಹಾಗಾದರೆ ನಾವು ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ ಯಾವುದೆಲ್ಲ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಫೇಸ್ ಮತ್ತು ಅಬ್ಸ್ಟ್ರಾಕ್ಟ್ ಕ್ಲಾಸ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಡಿಫಾಲ್ಟ್ ಮೆಥಡ್ಸ್. ಡಿಫಾಲ್ಟ್ ಮೆಥಡ್ಸ್ ಅಂದ್ರೇನು? ಫಸ್ಟು ನಾನು ಡಿಫಾಲ್ಟ್ ಮೆಥಡ್ಸ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಇದರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ ಈ ಒಂದು ಫೀಚರಲ್ಲಿ. ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ಲಿ ನಾವು ಅಂದರೆ ಜಾವಾ 8ಗಿನ ಮುಂಚೆ ಏನು ಪ್ರೀವಿಯಸ್ ವರ್ಷನ್ಸ್ ಇತ್ತಲ್ಲ ಅದರೊಳಗಡೆ ನಾವೆಲ್ಲ ಇಂಟರ್ಫೇಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡ್ತಿದ್ವಿ, ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಬರಿತಾ ಇದ್ವಿ. ಅಂದರೆ ಇಂಟರ್ಫೇಸ್ ಒಳಗಡೆಗೆ ಯಾವುದೇ ಥರದ ನಾವು ಕಾಂಕ್ರೀಟ್ ಮೆಥಡ್ಸ್ನ ಬರಿತಿರಲಿಲ್ಲ. ಕಾಂಕ್ರೀಟ್ ಮೆಥಡ್ಸ್ ಅಂದ್ರೇನು? ಅ ಮೆಥಡ್ ವಿಚ್ ಹ್ಯಾಸ್ ಎ ಬಾಡಿ, ಓಕೆನಾ? ಯಾವುದೇ ತರಹದ ಬಾಡಿ ಇರ್ತಿರಲಿಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನೊಂದು ಇಂಟರ್ಫೇಸ್ ಬರಿತೀನಿ ಅಂತಂದರೆ ಇಂಟರ್ಫೇಸ್ ಕ್ಯಾಲ್ಕುಲೇಟರ್, ಓಕೆ, ಇದೊಂದು ಇಂಟರ್ಫೇಸ್ ಅಂತ ಅಂದ್ಕೊಂಡ್ರೆ ಇದರೊಳಗಡೆ ನಾನು ಏನು ಬರಿತಿದ್ದೆ, ಜಸ್ಟ್ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ನಾನು ಬರಿತಾ ಇದ್ದೆ. ಫಾರ್ ಎಕ್ಸಾಂಪಲ್ ಇಂಟ್ ಆ್ಯಡ್ a, b, ಓಕೆ. ಸೊ ಇಂಟ್ a, ಇಂಟ್ b, ಓಕೆ. ಈ ಒಂದು ಮೆಥಡ್ಡಿಗೆ ಅಂದರೆ ಈ ಒಂದು ಇಂಟರ್ಫೇಸ್ ಒಳಗಡೆ ಇರೋ ಯಾವುದೇ ಒಂದು ಮೆಥಡ್ಡಿಗೆ ನಾವು ಬಾಡಿನ ಪ್ರೊವೈಡ್ ಮಾಡ್ತಿರಲಿಲ್ಲ. ಕಾಂಕ್ರೀಟ್ ಮೆಥಡ್ಸ್ನ ಮಾತ್ರ ಬರಿತಾ ಇದ್ವಿ, ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಮಾತ್ರ ಬರಿತಾ ಇದ್ವಿ. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಬಾಡಿ ಏನಾದರೂ ಬರೆದ್ವಿ ಅಂತಂದರೆ ಇಲ್ಲೊಂದು ಫ್ಲವರ್ ಬ್ರಾಕೆಟ್ಸ್ ಹಾಕಿ ಒಳಗಡೆ ಇಂಪ್ಲಿಮೆಂಟೇಷನ್ ಕೊಟ್ಟೆ ಅಂತಂದರೆ ಕಂಪೈಲರು ಥ್ರೋ ಮಾಡ್ತಾಯಿತ್ತು, ಹೌದಾ? ಸೊ ಈಗೇನು ಮಾಡ್ಬೋದಪ್ಪ ಅಂತಂದರೆ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇಂಟರ್ಫೇಸ್ ಒಳಗಡೆಗೆ ನಾವು ಮೆಥಡ್ಸ್ನ ಬರೆದು ಅದಕ್ಕೆ ಇಂಪ್ಲಿಮೆಂಟೇಷನ್ ಕೂಡ ನಾವು ಪ್ರೊವೈಡ್ ಮಾಡ್ಬೋದು. ಅಂದರೆ ನೋ ಮೋರ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್. ನಾವು ಯಾವುದೇ ಥರದ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಕೂಡ ಬರಿಬೋದು, ಜೊತೆಗೆ ಬರೀ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಮಾತ್ರ ಇರೋದಿಲ್ಲ, ಓಕೆನಾ? ನಾವು ಕಾಂಕ್ರೀಟ್ ಇಂಪ್ಲಿಮೆಂಟೇಷನ್ ಇರೋ ಮೆಥಡ್ಸ್ನ ಕೂಡ ಬರಿಬೋದು. ಅಂದರೆ ಅ ಮೆಥಡ್ ವಿಚ್ ಹ್ಯಾಸ್ ಅ ಬಾಡಿ. ಫಾರ್ ಎಕ್ಸಾಂಪಲ್ ಇಂಟ್ ಸಬ್ಟ್ರಾಕ್ಷನ್ ಅಂತ ತಗೊಂಡ್ರೆ ಇಂಟ್ a, b, ಓಕೆ. ಇಲ್ಲಿ ನಾನು ರಿಟರ್ನ್ a ಮೈನಸ್ b ಅಂತ ಬರಿಬೋದು, ಓಕೆ. ಸೊ ಈ ರೀತಿ ಕೂಡ ನಾವು ಮಾಡ್ಬೋದು. ಅಂದರೆ ನಾವು ಒಂದು ಮೆಥಡ್ ಒಳಗಡೆಗೆ ಇಂಪ್ಲಿಮೆಂಟೇಷನ್ನ ಕೂಡ ಪ್ರೊವೈಡ್ ಮಾಡ್ಬೋದು ಇಂಟರ್ಫೇಸ್ ಒಳಗಡೆಗೆ, ಓಕೆ. ಅಷ್ಟೇ. ಈಗ ಒಂದು ಸಲ ನಾವು ಈ ಒಂದು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿದ ಮೇಲೆ ಇದಕ್ಕೆ ನಾವು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ, ಓಕೆನಾ? ಅದಕ್ಕೋಸ್ಕರ ಅದನ್ನು ಡಿಫಾಲ್ಟ್ ಮೆಥಡ್ ಅಂತ ಕರಿತೀವಿ. ಡಿಫಾಲ್ಟ್ ಮೆಥಡ್ಸಿಗೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಇರುತ್ತೆ.
ಓಕೆ, ಯಾರು ಈ ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊತಾರಲ್ಲ, ನೆಕ್ಸ್ಟು ಕ್ಲಾಸಸ್ನ ಕ್ರಿಯೇಟ್ ಮಾಡ್ತೀವಿ. ಹೌದಾ, ಈ ಕ್ಲಾಸಸ್ನ ನಾವು ಇಂಟರ್ಫೇಸು ಪ್ರತಿಯೊಂದು ಕ್ಲಾಸ್ ಅಂದರೆ ಆ ಒಂದು ರೆಸ್ಪೆಕ್ಟಿವ್ ಕ್ಲಾಸು ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಯಾರು ಆ ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅವರು ಬೇಕಂದರೆ ಅದನ್ನು ಓವರ್ ರೈಡ್ ಮಾಡ್ಬೋದು. ಅಂದರೆ ಈ ಒಂದು ಮೆಥಡ್ನ ಓವರ್ ರೈಡ್ ಮಾಡ್ಬೋದು. ಬೇಕು ಅಂದರೆ, ಬೇಡ ಅಂತಂದರೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಏನಿದೆಯಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ಓಕೆ, ಜಸ್ಟ್ ನಾವು ಇಂಟರ್ಫೇಸ್ ಒಳಗಡೆಗೆ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತೀವಿ ವಿಚ್ ಹ್ಯಾಸ್ ಅ ಬಾಡಿ. ಅದಕ್ಕೆ ಇಂಪ್ಲಿಮೆಂಟೇಷನ್ ಇರೋ ಅಂಥ ಒಂದು ಮೆಥಡ್ಸ್ನ ಕೂಡ ಕ್ರಿಯೇಟ್ ಮಾಡ್ತೀವಿ. ನಾವು ನೆಕ್ಸ್ಟು ಕ್ಲಾಸಸ್ ಕ್ರಿಯೇಟ್ ಮಾಡಿದಾಗ ಆ ಕ್ಲಾಸು ಆ ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ತು ಅಂತಂದರೆ ಐದರ್ ದೇ ಕ್ಯಾನ್ ಓವರ್ ರೈಡ್ ಆರ್ ದೇ ಕ್ಯಾನ್ ಯೂಸ್ ದ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಯೂಸ್ ಮಾಡ್ಬೋದು. ಓಕೆ, ನೋ ಕನ್ಫ್ಯೂಷನ್. ಓಕೆ, ಇದು ಸೀದಾ ಸ್ಟ್ರೇಟ್ ಫಾರ್ವರ್ಡ್ ಫೀಚರ್ ಇದು. ಬಟ್ ದ ಕ್ವಶನ್ ಏನಪ್ಪ ಅಂತಂದರೆ, ಏನಕ್ಕೆ ಇದನ್ನು ಇಂಟ್ರಡ್ಯೂಸ್ ಮಾಡಿದರು? ಏನಕ್ಕೆ ಜಾವಾ ಟೀಮು ಒಂದು ರೂಲ್ನ ಬ್ರೇಕ್ ಮಾಡಿದ್ರು? ಆ ರೂಲ್ ಏನಪ್ಪ ಅಂತಂದರೆ, ಫ್ರಮ್ ದ ಡೇ 1 ಜಾವಾ ಯಾವಾಗ ರಿಲೀಸ್ ಆಯ್ತಲ್ಲ ಆವಾಗಿಂದ ಹಿಡಿದು ಇಂಟರ್ಫೇಸ್ ಒಳಗಡೆಗೆ ಜಸ್ಟ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಮಾತ್ರ ಇರಬೇಕು ಅಂತ ಇತ್ತು. ಹೌದಾ, ಆ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಬಿಟ್ಟು ಬೇರೆ ಯಾವುದೇ ಮೆಥಡ್ಸ್ ನಾವು ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಕಂಪೈಲರ್ ಎರರನ್ನು ಥ್ರೋ ಮಾಡ್ತಿತ್ತು. ಹೌದಾ, ಈ ಒಂದು ರೂಲ್ನ ಬ್ರೇಕ್ ಮಾಡೋದಕ್ಕೆ ಕಾರಣ ಏನು? ಏನಕ್ಕೆ ಜಾವಾ ಟೀಮು ಆ ಒಂದು ರೂಲ್ನ ಬ್ರೇಕ್ ಮಾಡಿದರು? ಸೊ ಅದನ್ನು ನಾವು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಇಂಟರ್ವ್ಯೂ ಪರ್ಸ್ಪೆಕ್ಟಲ್ಲಿ ನಿಮಗೆ ಕೇಳೋದಿಷ್ಟೇ, ಡಿಫಾಲ್ಟ್ ಮೆಥಡ್ಸ್ ಅಂದ್ರೇನು, ಓಕೆ, ಅದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ಏನಕ್ಕೆ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರಡ್ಯೂಸ್ ಮಾಡಿದರು, ಅದನ್ನು ಇಂಟ್ರಡ್ಯೂಸ್ ಮಾಡಿರಲಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಓಕೆನಾ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸಪೋಸ್ ಈಗ ನಾನು ಮುಂಚೆಗೆ ಹೇಳ್ದಂಗೆ ಜಾವಾ ಟೀಮು ಏನು ಡಿಸೈಡ್ ಮಾಡ್ತು, ನಾವು ಬೇರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಜೊತೆಗೆ ಕಾಂಪೀಟ್ ಮಾಡಲಿಕ್ಕೆ ಅವರು ಹೊಸ ಫೀಚರ್ಸ್ನ ಆ್ಯಡ್ ಮಾಡಬೇಕಾಗಿತ್ತು. ಲೆಟ್ಸ್ ಸೇ ಸಪೋಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಫಂಕ್ಷನಲ್ ಇಂಟರ್ಫೇಸಸ್ ಆಗಿರ್ಬೋದು, ಅದೆಲ್ಲ ಏನಂತ ಡಿಸ್ಕಸ್ ಮಾಡೋಣ. ಬಟ್ ಅದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಬೇಕು ಅಂತಂದರೆ ಅವರು ಎಕ್ಸಿಸ್ಟಿಂಗ್ ಇಂಟರ್ಫೇಸಸ್ಗಳೇನಿದೆಯಲ್ಲ, ಅಂದರೆ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕ್ನ ಅವರು ಟಚ್ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಜಾವಾದಲ್ಲಿ ಒಂದು ಕೋರ್ ಜಾವಾದಲ್ಲಿ ಪಾಪ್ಯುಲರ್ ಫ್ರೇಮ್ವರ್ಕ್ ಇದೆ, ಹೌದಾ, ಕಲೆಕ್ಷನ್ ಫ್ರೇಮ್ವರ್ಕ್. ಅದನ್ನು ನಾವು ತುಂಬ ವೈಡಾಗಿ ಯೂಸ್ ಮಾಡ್ತೀವಿ. ಓಕೆನಾ, ಎಂಟರ್ಪ್ರೈಸ್ ಅಪ್ಲಿಕೇಶನ್ಸಲ್ಲಿ ನಾವು ವೈಡಾಗಿ ಯೂಸ್ ಮಾಡ್ತೀವಿ. ಎಲ್ಲ ನಾವು ಮೋಸ್ಟ್ ಆಫ್ ದ ಕೋಡ್ ಬರೆಯೋದೇ ಯೂಸಿಂಗ್ ಕಲೆಕ್ಷನ್ ಯೂಸ್ ಮಾಡ್ಕೊಂಡು ಬರಿತೀವಿ. ಹೌದಾ, ಕಲೆಕ್ಷನ್ಸ್ ಒಳಗಡೆ ಏನಿದೆ, ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಆರ್ ಕಂಟೈನ್ಸ್ ಇಂಟರ್ಫೇಸಸ್ಸು ಮತ್ತು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಇದೆ. ಫಾರ್ ಎಕ್ಸಾಂಪಲ್, ಲಿಸ್ಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಇದೆಲ್ಲ ಇಂಟರ್ಫೇಸಸ್. ಹೌದಾ, ಇದರೊಳಗಡೆ ಏನಿದೆ, ಎಷ್ಟೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಇದೆ. ಆ್ಯಡು, ಪುಟ್ಟು, ಓಕೆ, ರಿಮೂವ್, ಇದೆಲ್ಲ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ಗಳು. ಈ ಒಂದು ಜಾವಾ 8 ಫೀಚರ್ಸ್ನ ಆ್ಯಡ್ ಮಾಡಬೇಕಾಗಿ ಅವರು ಈ ಒಂದು ಕೆಲವೊಂದೊಂದು ಇಂಟರ್ಫೇಸಸ್ಗಳನ್ನು ಅವರು ಟಚ್ ಮಾಡಬೇಕಾಗಿತ್ತು. ಓಕೆನಾ, ಸಪೋಸ್ ಈಗ ಅವರೇನಾದರೂ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರಡ್ಯೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ, ಫಾರ್ ಎಕ್ಸಾಂಪಲ್, ನಮ್ಮದು ಕ್ಲಾಸಲ್ಲಿ ನಮ್ಮ ಕಲೆಕ್ಷನ್ ಫ್ರೇಮ್ವರ್ಕ್ ಒಳಗಡೆಗೆ ಲಿಸ್ಟ್ ಇಂಟರ್ಫೇಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಲಿಸ್ಟ್ ಇಂಟರ್ಫೇಸ್ ಇದೆ. ಈ ಲಿಸ್ಟ್ ಇಂಟರ್ಫೇಸ್ ಒಳಗಡೆಗೆ ಅವ್ರು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್, ಮ್ಯಾಪ್ ಅಂತ ಒಂದು ಮೆಥಡ್ನ ಆ್ಯಡ್ ಮಾಡಿದರು ಅಂತ ಇಟ್ಕೊಳ್ಳಿ. ಓಕೆನಾ, ಈ ಒಂದು ಮ್ಯಾಪ್ ಫಸ್ಟ್ ಆಫ್ ಆಲ್ ಜಾವಾ 8ಗಿನ ಮುಂಚೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ವರ್ಷನ್ಸ್ಲೆಲ್ಲ ಏನಿತ್ತು, ಜಸ್ಟ್ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಆ್ಯಡ್ ಮಾಡ್ತಿದ್ವಿ. ಸೊ ಈಗ ಇವರು ಈ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಆ್ಯಡ್ ಮಾಡಿದರು, ಮ್ಯಾಪ್ ಅಂತ ಆ್ಯಡ್ ಮಾಡಿದರು ಅಂತ ಇಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ, ಇದನ್ನು ಪಬ್ಲಿಕ್ಕಿಗೆ ಅಂದರೆ ರಿಲೀಸ್ ಮಾಡ್ತಾರೆ. ಓಕೆನಾ, ಎಲ್ಲ ಡೆವಲಪರ್ಸ್ಗಳಿಗೂ ಪಬ್ಲಿಕ್ಕಿಗೆ ರಿಲೀಸ್ ಮಾಡ್ತಾರೆ ಈ ಒಂದು ಜಾವಾ ಫೀಚರ್ನ ಅಂತ ಅಂದ್ಕೊಳ್ಳಿ. ಸೊ ಆಮೇಲೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್, ನಾನೊಬ್ಬ ನನ್ನ ಒಂದು ಕಂಪ್ನಿ ಒಳಗಡೆಗೆ ಒಂದು ಪ್ರಾಜೆಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಆ ಪ್ರಾಜೆಕ್ಟ್ ಒಳಗಡೆಗೆ ನಾನು ನನ್ನೊಂದು ಕ್ಲಾಸ್ ಬರೆದಿದ್ದೀನಿ. ಫಾರ್ ಎಕ್ಸಾಂಪಲ್, ಆಟೋಮೇಷನ್ ಅಂತನೋ ಸಮಥಿಂಗ್ ಏನೋ ಒಂದು ಕ್ಲಾಸ್ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆ ಕ್ಲಾಸ್ ಏನು ಮಾಡ್ತಿದೆ, ಲಿಸ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟರ್. ಓಕೆ, ಕ್ಯಾಲ್ಕುಲೇಟರ್, ಓಕೆ, ಇಂಪ್ಲಿಮೆಂಟ್ಸ್ ಲಿಸ್ಟ್. ಈ ಒಂದು ಕ್ಲಾಸ್ನ ನಾನು ಬರೆದಿದ್ದೀನಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಇದು. ಓಕೆನಾ, ಜಾವಾ 7 ಯೂಸ್ ಮಾಡ್ಕೊಂಡೇನೋ ನಾನು ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆನಾ, ಈಗೇನು ಮಾಡಿದ್ದಾರೆ ಜಾವಾ ಟೀಮ್ನವರು, ಜಾವಾ 8ಅಲ್ಲಿ ಓಕೆ ಈ ಒಂದು ಮ್ಯಾಪ್ ಅನ್ನೋ ಫೀಚರ್ನ, ಮ್ಯಾಪ್ ಅನ್ನೋ ಮೆಥಡ್ನ ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡಿದ್ದಾರೆ. ಓಕೆನಾ, ಸೊ ಆಟೋಮೆಟಿಕಲಿ ನಾನೇನು ಮಾಡ್ತೀನಿ, ಜಾವಾ 7ನಿಂದ ಜಾವಾ 8ಗೆ ಅಪ್ಗ್ರೇಡ್ ಆಗ್ತೀನಿ. ಓಕೆನಾ, ನಾನು ಮೈಗ್ರೇಷನ್ ಮಾಡ್ತೀನಿ. ಓಕೆನಾ, ನನ್ನ ಒಂದು JDKನ ಅಪ್ಗ್ರೇಡ್ ಮಾಡ್ತೀನಿ. ಸೊ ಅವಾಗೇನಾಗುತ್ತೆ, ಲಿಸ್ಟಲ್ಲಿ ಅವ್ರೇನು ಮಾಡಿರ್ತಾರೆ, ಮ್ಯಾಪ್ ಅನ್ನೋ ಮೆಥಡ್ನ ಆ್ಯಡ್ ಮಾಡಿರ್ತಾರೆ. ಓಕೆನಾ, ಅಬ್ಸ್ಟ್ರಾಕ್ಟ್ ಮೆಥಡ್ ಇದು, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಇಂಪ್ಲಿಮೆಂಟೇಷನ್. ಓಕೆನಾ, ಸೊ ಆವಾಗ ನಾನೇನು ಮಾಡಬೇಕಾಗತ್ತೆ, ನನ್ನ ಒಂದು ಈ ಎಂಟೈರ್ ಕ್ಯಾಲ್ಕುಲೇಟರ್ ಅನ್ನೋ ಕ್ಲಾಸು ಎರರ್ ಥ್ರೋ ಮಾಡೋಕ್ಕೆ ಶುರು ಆಗುತ್ತೆ. ಏನಕ್ಕೆ ಅಂತಂದರೆ, ಲಿಸ್ಟ್ ಒಳಗಡೆಗೆ ಮ್ಯಾಪ್ ಅನ್ನೋ ಒಂದು ಮೆಥಡ್ ಇದೆ, ಅದು ಅಬ್ಸ್ಟ್ರಾಕ್ಟ್ ಮೆಥಡ್ಡು, ನೀನು ಅದಕ್ಕೆ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡು ಅಂತೇಳಿ.
ಓಕೆನಾ. ನನಗೆ ಅದಕ್ಕೆ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಯಾಕೆ ಅದಕ್ಕೆ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಬೇಕು? ದಿಸ್ ಈಸ್ ಜಸ್ಟ್ ಎ ಕ್ಯಾಲ್ಕುಲೇಟರ್ ಅನ್ನೋದು ಒಂದು ಕ್ಲಾಸು. ಥಿಂಕ್ ಮಾಡಿರಿ, ಇಡೀ ವರ್ಲ್ಡಲ್ಲಿ ಎಷ್ಟೊಂದು ಕ್ಲಾಸಸ್ನ ಕ್ರಿಯೇಟ್ ಮಾಡಿ ಲಿಸ್ಟನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅವರೆಲ್ಲರೂ ಫೋರ್ಸ್ಫುಲಿ ಮ್ಯಾಪ್ ಅನ್ನೋ ಮೆಥಡ್ಡಿಗೆ ಇಂಪ್ಲಿಮೆಂಟೇಷನ್ ಕೊಡಬೇಕಾಗುತ್ತೆ. ಓಕೆನಾ. ದೇ ಹ್ಯಾವ್ ಟು ಪ್ರೊವೈಡ್ ದ ಓನ್ ಬಿಕಾಸ್ ದಟ್ ಈಸ್ ವಾಟ್ ದ ಇಂಟರ್ಫೇಸ್ ಪರ್ಪಸ್ ಅಲ್ವಾ. ಇಂಟರ್ಫೇಸ್ ಒಳಗೆ ನಾವು ಏನೇ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ರು ಯಾರು ಆ ಒಂದು ಕ್ಲಾಸ್ ಒಳಗಡೆಗೆ ಆ ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅವರು 100% ಕಂಪಲ್ಸರಿಯಾಗಿ ಆ ಮೆಥಡ್ನ ಓವರ್ರೈಡ್ ಮಾಡಬೇಕು. ಓಕೆನಾ. ಇಲ್ಲಿ ನಾನು ಫೋರ್ಸ್ಫುಲಿ ಮ್ಯಾಪ್ ಅನ್ನೋ ಮೆಥಡ್ನ ಓವರ್ರೈಡ್ ಮಾಡಬೇಕಾಗತ್ತೆ. ನನಗೆ ಅದ್ರದ್ದೇನು ಪರ್ಪಸ್ಸೇ ಇಲ್ಲ. ನಾನು ಯಾಕೆ ಓವರ್ರೈಡ್ ಮಾಡಬೇಕು ಅದನ್ನು? ಓಕೆನಾ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೊ ಹಾಗಂದರೆ ನಾವು ಯಾವುದೇ ಒಂದು ಹೊಸ ನ್ಯೂ ಫೀಚರ್ನ ಬಿಡ್ತಾ ಇದ್ದೀವಿ ಅಂತಂದರೆ, ಮಾರ್ಕೆಟಿಗೆ ನಾವು ರಿಲೀಸ್ ಮಾಡ್ತಿದ್ದೀವಿ ಅಂತಂದರೆ, ಇಟ್ ಶುಡ್ ಬಿ ಎ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ. ಅಂದರೆ ಎಕ್ಸಿಸ್ಟಿಂಗ್ ಅಪ್ಲಿಕೇಶನು, ಎಕ್ಸಿಸ್ಟಿಂಗ್ ಫಂಕ್ಷನಾಲಿಟಿ ಯಾವುದನ್ನು ಬ್ರೇಕ್ ಮಾಡಬಾರ್ದು. ಓಕೆನಾ. ಸೊ ಈಗ ಜಾವಾ ಟೀಮ್ನವರಿಗೆ ಒಂದು ಪ್ರಾಬ್ಲಮ್ ಆಯಿತು. ಲೆಟ್ಸ್ ಸೇ ಸಪೋಸ್ ನಾವೇನಾದರೂ ಎಕ್ಸಿಸ್ಟಿಂಗ್ ಇಂಟರ್ಫೇಸಸ್ಗಳನ್ನು ಟಚ್ ಮಾಡಿದ್ವಿ ಅಂತಂದರೆ, ಎಕ್ಸಿಸ್ಟಿಂಗ್ ಇಂಟರ್ಫೇಸಸ್ ಒಳಗಡೆಗೆ ನಾವೇನಾದರೂ ಹೊಸ ಮೆಥಡ್ಗಳನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ, ದೆನ್ ಬೇರೆಯವರೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋವಂಥ ಆ ಒಂದು ಇಂಟರ್ಫೇಸಸ್ಗಳಲ್ಲಿ ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಇದನ್ನು ಓವರ್ಕಮ್ ಮಾಡೋದು ಹೆಂಗೆ? ಸೊ ಅವಾಗ ಏನು ಮಾಡಿದರು ಅಂತಂದರೆ ಅವರು ದೇ ಹ್ಯಾವ್ ಬ್ರೋಕ್ ದ ರೂಲ್. ಅವರೇ ಕ್ರಿಯೇಟ್ ಮಾಡಿದಂಥ ರೂಲ್ನ ಅವರು ಬ್ರೇಕ್ ಮಾಡ್ತಾರೆ. ಏನಪ್ಪ ಅಂತಂದರೆ, ನಾವು ಇಂಟರ್ಫೇಸಸಲ್ಲಿ ನೋ ಮೋರ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್, ಯಾವುದೇ ಥರ ನೋ ಮೋರ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಇರಲೇಬೇಕು ಅಂತ ರೂಲ್ಸ್ ಇಲ್ಲ. ಬರೀ ಅಬ್ಸ್ಟ್ರಾಕ್ಟ್ ಮೆಥಡ್ಸೇ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ವಿ ಕ್ಯಾನ್ ಆಲ್ಸೋ ಕ್ರಿಯೇಟ್ ಅ ಡಿಫಾಲ್ಟ್ ಮೆಥಡ್ಸ್. ಸೊ ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡಿದಾಗ ಈಗೇನು ಮಾಡ್ತಾರೆ ಜಾವಾ ಟೀಮ್ನವರು, ಈ ಲಿಸ್ಟ್ ಒಳಗಡೆಗೆ ಈ ಮ್ಯಾಪನ್ನು ಕ್ರಿಯೇಟ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಇದಕ್ಕೆ ಡಿಫಾಲ್ಟ್ ಅಂತ ಆ್ಯಡ್ ಮಾಡ್ತಾರೆ ಕೀವರ್ಡ್ನ. ಸೊ ದ್ಯಾಟ್ ಮೇಕ್ಸ್ ಓಕೆ, ಹಾಗಾದರೆ ಅದು ಡಿಫಾಲ್ಟ್ ಮೆಥಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈಗ ಅವರು ಇದಕ್ಕೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಅವರಿಗೆ ಬೇಕಾದಂಥ ಒಂದು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತಾರೆ. ಈಗೇನಾಯಿತು, ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಕೊಟ್ಟ ತಕ್ಷಣ ಏನಾಗುತ್ತೆ, ನಾನು ಜಾವಾ 7ಇಂದ ಜಾವಾ 8ಗೆ ಮೈಗ್ರೇಟ್ ಆಗ್ತೀನಿ. ಸೊ ಮೈಗ್ರೇಟ್ ಆದಾಗ ಏನಾಗುತ್ತೆ, ನಾನು ನನ್ನ ಕ್ಲಾಸಲ್ಲಿ ಅದನ್ನು ಓವರ್ ರೈಡ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಬಿಕಾಸ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಟೇಕ್ ದಿ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್. ಈ ಒಂದು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನೇ ಅದು ತಗೊಳುತ್ತೆ. ಇನ್ ಕೇಸ್ ನಿನಗೇನಾದರೂ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಬೇಡ, ನಮಗೆ ಆ್ಯಸ್ ಎ ಡೆವಲಪರ್ ನಮಗೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಬೇಡಪ್ಪ, ನಾನು ನನ್ನ ಓನ್ ಇಂಪ್ಲಿಮೆಂಟೇಷನ್ ಕೊಡ್ತೀನಿ ಅಂತಂದರೆ ಆವಾಗ ನಾವು ಓವರ್ ರೈಡ್ ಮಾಡ್ಬೋದು. ಇದರಿಂದ ನನ್ನ ಒಂದು ಕ್ಲಾಸ್ಗಳಲ್ಲಿ ಯಾವುದೇ ತರಹದ ಎರರ್ ಆಗಲಿ ಎಕ್ಸೆಪ್ಷನ್ ಆಗಲಿ ಬರಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದಿ ಡೇ ನನ್ನ ಕ್ಲಾಸು ಲಿಸ್ಟ್ನ ಇಂಪ್ಲಿಮೆಂಟ್ ಮಾಡ್ತಿತ್ತು ಅಂತಂದರೆ ನಾನು ಬೇಕಂದರೆ ಓವರ್ ರೈಡ್ ಮಾಡ್ತೀನಿ. ಓವರ್ ರೈಡ್ ಮಾಡಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಇಟ್ ಈಸ್ ಗೋಯಿಂಗ್ ಟು ಟೇಕ್ ದ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್. ಅದು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ತಗೊಳುತ್ತೆ. ಸೊ ಈ ರೀತಿ ಜಾವಾ ಟೀಮ್ನವರು ಫೋರ್ಸ್ಫುಲಿಯಾಗಿ ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅವರಿಗೆ. ಓಕೆ, ಬಿಕಾಸ್ ದೇ ವಾಂಟೆಡ್ ಟು ಪ್ರೊವೈಡ್ ಅ ನ್ಯೂ ಫೀಚರ್ಸ್. ಆ ಒಂದು ಎಲ್ಲ ನ್ಯೂ ಫೀಚರ್ಸ್ನ ಪ್ರೊವೈಡ್ ಮಾಡಬೇಕು ಅಂತಂದರೆ ಅವರು ಒಂದು ಎಷ್ಟೊಂದು ಇಂಟರ್ಫೇಸಸ್ಗಳಲ್ಲಿ ಹೊಸ ಮೆಥಡ್ಸ್ಗಳನ್ನು ಆ್ಯಡ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಆ್ಯಡ್ ಮಾಡಿದಾಗ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಗಳಲ್ಲಿ ಎಕ್ಸಿಸ್ಟಿಂಗ್ ವರ್ಲ್ಡಲ್ಲಿ ಏನು ಎಕ್ಸಿಸ್ಟಿಂಗ್ ಯೂಸರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು, ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇದಿಷ್ಟು ಬ್ಯಾಕ್ಗ್ರೌಂಡು. ಓಕೆನಾ, ಈ ಒಂದು ಪರ್ಪಸ್ಸಿಗೋಸ್ಕರ ಅವರು ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ರಿಪೀಟೆಡಾಗಿ ಇನ್ನೊಂದು ಸಲ ವೀಡಿಯೋಸ್ನ ವಾಚ್ ಮಾಡಿರಿ, ಅರ್ಥ ಆಗುತ್ತೆ ಏನಕ್ಕೆ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಜಸ್ಟ್ ಒನ್ ಲೈನಲ್ಲಿ ನೆನಪಿಟ್ಕೊಳ್ರಿ, ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ. ಓಕೆ, ಸೊ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ, ಯಾರ್ಯಾರು ಆ ಒಂದು ಇಂಟರ್ಫೇಸಸ್ನ ಯೂಸ್ ಮಾಡ್ಕೊತಾರೆ ಅವ್ರ ಕ್ಲಾಸಲ್ಲಿ, ದೇ ಕ್ಯಾನ್ ಇಫ್ ದೇ ವಾಂಟ್ ದೇ ಕ್ಯಾನ್ ಓವರ್ ರೈಡ್. ಅವ್ರಿಗೆ ಬೇಕು ಅಂದರೆ ಓವರ್ ರೈಡ್ ಮಾಡ್ಬೋದು, ಬೇಡ ಅಂತಂದರೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಷ್ಟೆ. ಸೊ ಇದು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋ ಕ್ವಶನಿಗೆ ಆನ್ಸರು. ಓಕೆ, ಹಾಗಾದರೆ ನಿಮಗೆ ಡಿಫಾಲ್ಟ್ ಮೆಥಡ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಹಾಗಾದರೆ ಯಾಕೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಜಾವಾ ಟೀಮ್ನವರು ಅನ್ನೋದು ಅರ್ಥ ಆಗಿದೆ. ಹಾಗಾದರೆ ಇದಕ್ಕೆ ಏನಾದರೂ ಬೇರೆ ನೇಮ್ಸ್ ಇದೆಯಾ? ಎಷ್ಟೊಂದು ಕಡೆಗೆ ಬೇರೆ ಬೇರೆ ನೇಮ್ಸಲ್ಲಿ ಕೂಡ ಕರೀತಾರೆ. ಮೆಜಾರಿಟಿ ಎಂಟೈರ್ ಇಂಡಸ್ಟ್ರೀಲಿ ಡಿಫಾಲ್ಟ್ ಮೆಥಡ್ಸ್ ಅಂತಲೇ ಕರೆಯೋದು. ಬಟ್ ಅಲ್ಲಿ ಇಲ್ಲಿ ನಿಮಗೆ ಇಂಟರ್ವ್ಯೂವಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಏನಾದರೂ ಕೇಳಿದರೆ ಇದಕ್ಕೆ
ಏನಂತ ಕರೀತಾರೆ ಅಂದರೆ ಡಿಫೆಂಡರ್ ಮೆಥಡ್ಸ್ ಅಂತ ಕೂಡ ಕರೀತಾರೆ, ಹಾಗೆಯೇ ವರ್ಚುವಲ್ ಎಕ್ಸ್ಟೆನ್ಷನ್ ಮೆಥಡ್ಸ್ ಅಂತ ಕೂಡ ಕರೀತಾರೆ. ಸೊ ಏನಂತ ಕರೀತಾರೆ? ವರ್ಚುವಲ್ ಎಕ್ಸ್ಟೆನ್ಷನ್ ಮೆಥಡ್ಸ್ ಅಂತಲೂ ಕರೀತಾರೆ, ಡಿಫೆಂಡರ್ ಮೆಥಡ್ಸ್ ಅಂತಲೂ ಕರೀತಾರೆ. ನೆನಪಿಟ್ಕೊಳ್ಳಿ, ಡಿಫೆಂಡರ್ ಮೆಥಡ್ಸ್ ಹಾಗೆ ವರ್ಚುವಲ್ ಎಕ್ಸ್ಟೆನ್ಷನ್ ಮೆಥಡ್ಸ್ ಅಂತಲೂ ಕರೀತಾರೆ. ಸೊ ನಿಮಗೆ ಇಂಟರ್ವ್ಯೂವಲ್ಲಿ ಕನ್ಫ್ಯೂಷನ್ ಮಾಡಲಿಕ್ಕೆ ಇದನ್ನು ಕೇಳ್ತಾರೆ, ಯಾವ ಬೇರೆ ಬೇರೆ ನೇಮಿಂದ ಡಿಫಾಲ್ಟ್ ಮೆಥಡ್ಸ್ನ ನಾವು ಕರಿತೀವಿ ಅಂತೇಳಿ. ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ. ಫೈನ್, ಹಾಗಾದರೆ ನಮಗೆ ಬೇರೆ ಯಾವುದೆಲ್ಲ ನೇಮ್ಸ್ನಿಂದ ಡಿಫಾಲ್ಟ್ ಮೆಥಡ್ಸ್ನ ಕರೀತಾರೆ ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್, ಹಾಗಾದರೆ ಸಿಂಟ್ಯಾಕ್ಸ್ ಏನು? ನಾನೀಗ ಒಂದು ಇಂಟರ್ಫೇಸ್ ಒಳಗಡೆಗೆ ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಸಿಂಟ್ಯಾಕ್ಸ್ ಏನು? ಅಫ್ಕೋರ್ಸ್ ಜಾವಾದಲ್ಲಿ ಪ್ರತಿಯೊಂದು ನಾವೇನೇ ಒಂದು ಕೋಡ್ ಬರಿತಿದ್ವಿ ಅಂತಂದರೂ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್, ಸಿಂಟ್ಯಾಕ್ಸ್ನ ಫಾಲೋ ಮಾಡಬೇಕು, ಹೌದಾ? ಸೊ ಇದಕ್ಕೆ ಸಿಂಪಲ್ ಸಿಂಟ್ಯಾಕ್ಸ್, ಒಂದು ನಾವೇನು ಮೆಥಡ್ ಬರಿತೀವಲ್ಲ ಅದೇ ರೀತಿ ಒಂದು ಮೆಥಡ್ನ ಬರಿತೀವಿ. ಬಟ್ ಒಂದೇ ಒಂದು ಕ್ಯಾಚ್ ಏನಪ್ಪ ಅಂತಂದರೆ ನಾವು ಡಿಫಾಲ್ಟ್ ಕೀವರ್ಡ್ನ ಆ್ಯಡ್ ಮಾಡ್ತೀವಿ, ಓಕೆನಾ? ಸೊ ಈ ಡಿಫಾಲ್ಟ್ ಕೀವರ್ಡನ್ನು ನಾವು ಮಾಡಿಫೈಯರ್ ಅಂತಲೂ ಕನ್ಸಿಡರ್ ಮಾಡ್ತೀವಿ, ಓಕೆನಾ? ಮಾಡಿಫೈಯರ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ನಾನಿಲ್ಲಿ ಪಬ್ಲಿಕ್ ಕೀವರ್ಡ್ ಬೈ ಡಿಫಾಲ್ಟ್ ನಿಮಗೆ ಗೊತ್ತೇ ಇದೆ, ಇಂಟರ್ಫೇಸಲ್ಲಿ ಎಲ್ಲ ಮೆಥಡ್ಸು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಆಗಿರುತ್ತೆ ಮತ್ತು ಪಬ್ಲಿಕ್ ಕೀವರ್ಡ್ ಇರುತ್ತೆ, ಹೌದಾ? ಅಂದರೆ ಪಬ್ಲಿಕ್ ಮೆಥಡ್ಸ್ ಆಗಿರುತ್ತೆ, ಓಕೆ? ಸೊ ಇಲ್ಲಿ ನಾನು ಪಬ್ಲಿಕ್ ಅಂತ ಬರೀಲಿಲ್ಲ ಅಂದರೂ ಬೈ ಡಿಫಾಲ್ಟಾಗಿ ಅದು ಪಬ್ಲಿಕ್ ಮೆಥಡ್ಡೇ, ಹೌದಾ? ಸೊ ಅದೇ ರೀತಿ ಇಲ್ಲಿ ಡಿಫಾಲ್ಟ್ ಕೀವರ್ಡ್ನ ಬರೆದಾಗ ನಾನು ಪಬ್ಲಿಕ್ಕು ಮತ್ತು ಡಿಫಾಲ್ಟ್ನ ಇಂಟರ್ಚೇಂಜ್ ಮಾಡ್ಬೋದು. ಐದರ್ ನಾನು ಫಸ್ಟ್ ಪಬ್ಲಿಕ್ ಕೀವರ್ಡ್ನ ಬರೆದು ಡಿಫಾಲ್ಟ್ನ ಆಮೇಲೆ ಬರಿಬೋದು, ಇಲ್ಲಾಂದರೆ ಡಿಫಾಲ್ಟ್ನ ಫಸ್ಟಿಗೆ ಬರೆದು ಆಮೇಲೆ ಪಬ್ಲಿಕ್ನ ಬರಿಬೋದು. ಎರಡೂ ವ್ಯಾಲಿಡ್ಡೇ, ಓಕೆ? ಫಸ್ಟ್ ಡಿಫಾಲ್ಟ್ ಅಂತಲೇ ಬರೆದು ಕೀವರ್ಡ್ ಯೂಸ್ ಮಾಡಿ ಆಮೇಲೆ ಪಬ್ಲಿಕ್ ಯೂಸ್ ಮಾಡಬೇಕು, ಆ ಥರ ಏನು ರೂಲ್ಸ್? ಬಿಕಾಸ್ ಪಬ್ಲಿಕ್ ಆ್ಯಂಡ್ ಡಿಫಾಲ್ಟ್ ಬೋತ್ ಆರ್ ಮಾಡಿಫೈಯರ್ಸ್, ಓಕೆನಾ? ಮತ್ತು ಆಕ್ಸೆಸ್ ಮಾಡಿಫೈಯರ್ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಆಗಿಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಎ ಮಾಡಿಫೈಯರ್, ಓಕೆನಾ? ಸೊ ಪಬ್ಲಿಕ್ ಅನ್ನೋದು ಮಾಡಿಫೈಯರೇ, ಡಿಫಾಲ್ಟ್ ಅನ್ನೋದು ಮಾಡಿಫೈಯರೇ. ಸೊ ಅವೆರಡೂ ಮಾಡಿಫೈಯರ್ ಆಗಿರೋದ್ರಿಂದ ಅವೆರಡೂ ನಾವು ಇಂಟರ್ಚೇಂಜ್ ಮಾಡ್ಬೋದು. ಫಸ್ಟು ಪಬ್ಲಿಕ್ ಆದರೂ ಬರೀರಿ, ಆಮೇಲೆ ಡಿಫಾಲ್ಟ್ ಆದರೂ ಬರೀರಿ, ಇಲ್ಲಾಂದರೆ ವೈಸ್ ವರ್ಸ, ಎನಿಥಿಂಗ್ ಈಸ್ ಫೈನ್. ಅದಾದಮೇಲೆ ಮಾಮೂಲಿ ರಿಟರ್ನ್ ಟೈಪು, ಅದಾದಮೇಲೆ ಮೆಥಡ್ ಆದಮೇಲೆ ನಾವಿಲ್ಲಿ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇಲ್ಲಿ ನಾನು ಜಸ್ಟ್ system.out.println ಬರೆದಿದ್ದೀನಿ, ವೆಲ್ಕಮ್ ಟು ಜಾವಾ 8 ಫೀಚರ್ಸ್ ಅಂತೇಳಿ, ಓಕೆನಾ? ಸೊ ಈ ರೀತಿ ನಾವು ಸಿಂಟ್ಯಾಕ್ಸ್ನ ಫಾಲೋ ಮಾಡ್ತೀವಿ, ಓಕೆನಾ? ಇದನ್ನು ನಾವೆಲ್ಲಿ ಬರಿತೀವಿ? ನಾವು ಇದನ್ನು ಇಂಟರ್ಫೇಸ್ ಒಳಗಡೆಗೆ ಕ್ರಿಯೇಟ್ ಮಾಡ್ತೀವಿ, ಓಕೆ? ಫೈನ್, ಇದಿಷ್ಟು ಸಿಂಟ್ಯಾಕ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್, ಹಾಗಾದರೆ ಎಕ್ಸಾಂಪಲ್ನ ನಾವು ನೆಕ್ಸ್ಟು ಡಿಸ್ಕಸ್ ಮಾಡೋಣ. ಅಂದರೆ ನಾವು ಇದನ್ನು ಬರಿಬೇಕಾದ್ರೆ ಇಂಟೆಲಿಜೆ ಐಡಿಯಾದಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ, ಅಂದರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ನಾವು ಡಿಸ್ಕಸ್ ಮಾಡೋಣ, ಓಕೆ? ನೆಕ್ಸ್ಟ್, ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಅಪ್ಪ, ಹಾಗಾದರೆ ನಾನು ಏನೋ ಒಂದು ರೂಲ್ಸ್ನ ಫಾಲೋ ಮಾಡಬೇಕಾಗಿದೆ. ರೂಲ್ಸ್ನ ನಾವು ಜಾವಾದಲ್ಲಿ ಏನೇ ಬರೀಬೇಕಾದ್ರೂ ರೂಲ್ಸ್ ಫಾಲೋ ಮಾಡಬೇಕು, ಬಿಕಾಸ್ ಕಂಪೈಲರ್ ಈಸ್ ದ ಪೊಲೀಸ್ ಇದ್ದಂಗೆ, ಕಂಪೈಲರ್, ಓಕೆನಾ? ಟ್ರಾಫಿಕ್ ಪೊಲೀಸ್ ಇದ್ದಂಗೆ. ನಾವೇನಾದರೂ ರೂಲ್ನ ಬ್ರೇಕ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಹೆಂಗೆ ಟ್ರಾಫಿಕ್ ಪೊಲೀಸು ನೋಟಿಸ್ ಕಳಿಸ್ತಾರಲ್ಲ, ಆ ರೀತಿ ಕಂಪೈಲರು ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ, ನೀನು ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಮರಯ್ಯ, ನೀನು ರೂಲ್ಸ್ನ ಫಾಲೋ ಮಾಡು ಅಂತೇಳಿ. ಸೊ ಹಾಗಾದರೆ ರೂಲ್ಸ್ ಏನಪ್ಪ ಅಂತಂದರೆ, ನಾವು ಮುಂಚೆಗೆ ಹೇಳ್ದಂಗೆ ಡಿಫಾಲ್ಟ್ ಮೆಥಡ್ಸ್ನ ನಾವು ಓನ್ಲಿ ಇಂಟರ್ಫೇಸ್ ಒಳಗಡೆಗೆ ಮಾತ್ರ ಬರೀಲಿಕ್ಕಾಗುತ್ತೆ, ಓಕೆ? ಸೊ ರೂಲ್ಸ್ ಏನಪ್ಪ ಅಂತಂದರೆ, ಸೊ ಡಿಫಾಲ್ಟ್ ಮೆಥಡ್ಸ್ ಆರ್ ಅಲೌಡ್ ಓನ್ಲಿ ಇನ್ ಇಂಟರ್ಫೇಸಲ್ಲಿ ಮಾತ್ರ ಡಿಫಾಲ್ಟ್ ಮೆಥಡ್ಸ್ನ ನಾವು ಬರೀಲಿಕ್ಕಾಗೋದು. ಹಾಗೆಯೇ ನಾವು ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೇ ತರಹದ ಆಕ್ಸೆಸ್ ಮಾಡಿಫೈಯರ್ನ ಯೂಸ್ ಮಾಡೋಕ್ಕಾಗಲ್ಲ ಅದರ್ ದ್ಯಾನ್ ಪಬ್ಲಿಕ್ ನಿಮಗೆ ಗೊತ್ತಿದೆ, ಬಿಕಾಸ್ ಆಫ್ಕೋರ್ಸ್ ಇಂಟರ್ಫೇಸಿನ ರೂಲ್ಸ್ ಏನು, ಅವ್ರು ರೂಲ್ ಬ್ರೇಕ್ ಮಾಡೋದು ಒಂದೇ ಇಲ್ಲಿ ಏನಪ್ಪ ಅಂತಂದರೆ ಓನ್ಲಿ ಅಂದರೆ ಇಂಟರ್ಫೇಸ್ ಒಳಗಡೆಗೆ ನಾವು ಮುಂಚೆ ಬರೀ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಲ್ಲ, ನಾವು ಇನ್ಸ್ಟೆಡ್ ಆಫ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ವಿ ಕ್ಯಾನ್ ಆಲ್ಸೋ ಕ್ರಿಯೇಟ್ ಇಂಪ್ಲಿಮೆಂಟೇಷನ್ ಮೆಥಡ್ಸ್. ನಾವು ಒಂದು ಬಾಡಿ ಇರೋವಂಥ ಮೆಥಡ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು, ಅದೊಂದನ್ನು ಬ್ರೇಕ್ ಮಾಡಿದ್ದಾರೆ ಅಷ್ಟೇ, ಬಟ್ ರೆಸ್ಟ್ ಎವ್ರಿಥಿಂಗ್ ಸೇಮ್. ಇಂಟರ್ಫೇಸಲ್ಲಿ ಏನಿರ್ತಿತ್ತು ಮೆಥಡ್ಸ್ನ ಮಾಡಿಫೈಯರ್ ಯಾವಾಗಲೂ ಪಬ್ಲಿಕ್ ಇರ್ತಿತ್ತು, ಅದು ಆಕ್ಸೆಸ್ ಮಾಡಿಫೈಯರ್ ಪಬ್ಲಿಕ್. ಇಲ್ಲೂ ಕೂಡ ಅಷ್ಟೇ, ಡಿಫಾಲ್ಟ್ಗೆ ನಾನು ಡಿಫಾಲ್ಟ್ ಮೆಥಡ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಪ್ರೈವೇಟು ಪ್ರೊಟೆಕ್ಟೆಡ್ ಅದನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ. ಡಿಫಾಲ್ಟ್ ಮೆಥಡ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಇಟ್ ಶುಡ್ ಆಲ್ಸೋ ಬಿ ಎ ಪಬ್ಲಿಕ್. ಡಿಫಾಲ್ಟ್ ಮೆಥಡ್ should always be public, ಅದು
ಪಬ್ಲಿಕ್ ಇರಬೇಕು. ಪಬ್ಲಿಕ್ ಇಲ್ಲ ಅಂತಂದರೆ ನಮಗೆ ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಓಕೆ, ನೆಕ್ಸ್ಟು ಅದಾದಮೇಲೆ ನಾವು ಡಿಫಾಲ್ಟ್ ಮೆಥಡ್ಸ್ನ ಕ್ಲಾಸಸ್ಸಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ನಾನು ಮುಂಚೆಗೆ ಹೇಳ್ದಂಗೆ ಡಿಫಾಲ್ಟ್ ಮೆಥಡ್ಸ್ ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಇನ್ಸೈಡ್ ದಿ ಇಂಟರ್ಫೇಸ್. ನಮಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆ ಆಗ್ಬೋದು ಅಥವಾ ಯಾವುದೋ ಒಂದು ಕ್ಲಾಸ್ ಒಳಗಡೆಗೆ ನಾವು ಡಿಫಾಲ್ಟ್ ಮೆಥಡ್ಸ್ನ ಬರೀಲಿಕ್ಕಾಗಲ್ಲ, ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಅದಾದಮೇಲೆ ಇಟ್ ಶುಡ್ ಆಲ್ವೇಸ್ ಬಿ ಎ ಪಬ್ಲಿಕ್, ಅದು ಕೂಡ ಪಬ್ಲಿಕ್ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನೀಗ ನಿಮಗೆ ಗೊತ್ತಿದೆ ನಾವು ಯಾವುದೇ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಆ ಕ್ಲಾಸು ಬೈ ಡಿಫಾಲ್ಟಾಗಿ ಆಬ್ಜೆಕ್ಟ್ ಕ್ಲಾಸನ್ನು ಎಕ್ಸ್ಟೆಂಡ್ ಮಾಡಿರುತ್ತೆ. ಹೌದಾ, ಆಬ್ಜೆಕ್ಟ್ ಕ್ಲಾಸನ್ನು ಎಕ್ಸ್ಟೆಂಡ್ ಮಾಡಿರುತ್ತೆ. ಸೊ ನಾನೀಗ ನನ್ನ ಒಂದು ಇಂಟರ್ಫೇಸ್ ಒಳಗಡೆಗೆ ನಾನು ಏನಾದರೂ ಒಂದು ಡಿಫಾಲ್ಟ್ ಮೆಥಡ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಓವರ್ ರೈಡ್ ಮಾಡಿ ನಾನು ಡಿಫಾಲ್ಟ್ ಕೀವರ್ಡ್ನ ಆ್ಯಡ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಕ್ಲಾಸಲ್ಲಿ ಯಾವುದೆಲ್ಲ ಮೆಥಡ್ಸ್ ಇದೆ, ಹ್ಯಾಶ್ ಕೋಡ್ ಇದೆ, ಈಕ್ವಲ್ಸ್ ಇದೆ, ಕ್ಲೋನ್ ಇದೆ. ಹೌದಾ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಇಂಟರ್ಫೇಸ್ ಒಳಗಡೆ ಕ್ಯಾಲ್ಕುಲೇಟರ್ನ ಇಂಟರ್ಫೇಸ್ ಒಳಗಡೆಗೆ ನಾನು ಏನಾದರೂ ಕ್ಲೋನ್ ಅಂತ ಮೆಥಡ್ನ ನಾನು ಕ್ರಿಯೇಟ್ ಮಾಡೋಕ್ಕೆ ಹೋದೆ ಅಂತಂದರೆ ಡಿಫಾಲ್ಟ್ ಅಂತ ಬರೆದು ಡಿಫಾಲ್ಟ್ ಕ್ಲೋನ್ ಅಂತ ನಾನು ಏನಾದರೂ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾನು ಏನಾದರೂ ಡಿಫಾಲ್ಟ್ ಅಂತ ನಾನು ಏನಾದರೂ ಸ್ಪೆಸಿಫೈ ಮಾಡಿದೆ ಅಂತಂದರೆ ಕಂಪೈಲರು ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಬಿಕಾಸ್ ಕ್ಲೋನ್ ಅನ್ನೋದು ಆಬ್ಜೆಕ್ಟ್ ಕ್ಲಾಸಿನ ಮೆಥಡ್ಡು. ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ಗಳನ್ನು ನಾವು ಓವರ್ ರೈಡ್ ಮಾಡಿ ವಿತ್ ಡಿಫಾಲ್ಟ್ ಕೀವರ್ಡ್ನ ಯೂಸ್ ಮಾಡಿ ಓವರ್ ರೈಡ್ ಮಾಡಲಿಕ್ಕೆ ಆಗಲ್ಲ. ಓಕೆನಾ, ಇದು ಒಂದು ಇಂಪಾರ್ಟೆಂಟ್ ರೂಲು, ನೆನಪಿಟ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನು ಇಂಪಾರ್ಟೆಂಟು, ನಾನು ಮುಂಚೆಗೆ ಹೇಳ್ದಂಗೆ ಓವರ್ ರೈಡ್ ಮಾಡಲಿಕ್ಕೆ ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಆಮೇಲೆ ಡಿಫಾಲ್ಟ್ ಕೀವರ್ಡ್ನ ನಾವು ಕ್ಲಾಸ್ ಒಳಗಡೆಗೂ ಯೂಸ್ ಮಾಡಲಿಕ್ಕಾಗಲ್ಲ. ಓಕೆ, ದೀಸ್ ಆರ್ ದ ಮೇಜರ್ ರೂಲ್ಸ್. ಓಕೆನಾ, ಮತ್ತು ನೀವು ಪ್ರಾಕ್ಟಿಕಲಿ ನೀವು ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ದೀಸ್ ಆರ್ ದ ಮೇನ್, ತುಂಬ ರಿಮೆಂಬರ್ ಅಂದರೆ ತಲೆಯಲ್ಲಿ ಇಮಿಡಿಯೇಟಾಗಿ ನಿಮಗೆ ನೆನಪಾಗುವಂಥ ರೂಲ್ಸು, ಭಾಳ ಕಾಮನ್ನಾಗಿ ಕೇಳೋವಂಥ ರೂಲ್ಸ್ ಅಂತಂದರೆ ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಓಕೆ, ಡಿಫಾಲ್ಟ್ ಮೆಥಡ್ಸು ಕ್ಲಾಸಿಗೆ ಅಪ್ಲೈ ಆಗಲ್ಲ, ಓನ್ಲಿ ಇಂಟರ್ಫೇಸ್ ಒಳಗಡೆ ಬರಿತೀವಿ. ಆಮೇಲೆ ಡಿಫಾಲ್ಟ್ ಮೆಥಡ್ಸ್ ಯಾವಾಗಲೂ ಪಬ್ಲಿಕ್ ಇರಬೇಕು. ಹಾಗೆಯೇ ನಾವು ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ಓವರ್ ರೈಡ್ ಮಾಡಿ ಡಿಫಾಲ್ಟ್ ಕೀವರ್ಡ್ನ ಅಟ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಫೈನ್. ಹಾಗಾದರೆ ನಾವು ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟು, ಇದನ್ನೆಲ್ಲ ನೀವು ಡಿಸ್ಕಷನ್ ಮಾಡಿದ್ಮೇಲೆ ನಿಮಗೆ ಒಂದಂತೂ ಅರ್ಥ ಆಗುತ್ತೆ. ಹಾಗಾದರೆ ಅಬ್ಸ್ಟ್ರಾಕ್ಟ್ ಕ್ಲಾಸಿಗೂ ಇಂಟರ್ಫೇಸಿಗೂ ಏನು ಡಿಫ್ರೆನ್ಸ್? ಯಾಕಂದರೆ ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮೆಥಡ್ಸ್ ಇರುತ್ತೆ. ಹೌದಾ, ನೀವು ಓದಿರ್ತೀರ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದ್ರೇನು. ಇಟ್ ಈಸ್ ಎ ಇಂಟರ್ಫೇಸ್ ಅನ್ನೋದು ಫುಲ್ ಇಂಟರ್ಫೇಸ್ ಅಂದರೆ ಫುಲ್ ಕಾಂಕ್ರೀಟ್ ಮೆಥಡ್ಸ್ ಇರುತ್ತೆ ಅದರಲ್ಲಿ. ಅಂದರೆ ಕಂಪ್ಲೀಟಾಗಿ ಡಸ್ ನಾಟ್ ಹ್ಯಾವ್ ಎನಿ ಬಾಡಿ ಇರಲ್ಲ ಯಾವುದೇ ಒಂದು ಮೆಥಡ್ಡಿಗೆ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆಗೆ ನಮಗೆ ಅಬ್ಸ್ಟ್ರಾಕ್ಟ್ ಮೆಥಡ್ಸು ಇರುತ್ತೆ, ಹಾಗೆಯೇ ಮೆಥಡ್ ವಿಚ್ ಹ್ಯಾಸ್ ಅ ಬಾಡಿ ಇರೋವಂಥ ಮೆಥಡ್ಸ್ಗಳು ಇರುತ್ತೆ. ಹಾಗಾದರೆ ಇಂಟರ್ಫೇಸಿಗೂ ಮತ್ತು ಅಬ್ಸ್ಟ್ರಾಕ್ಟ್ ಕ್ಲಾಸಿಗೂ ಏನು ಡಿಫ್ರೆನ್ಸ್ ಆದಂಗಾಯಿತು ಅಂದರೆ, ವೆರಿ ಗುಡ್ ಕ್ವಶನ್. ಇದು ಕೂಡ ಇಂಪಾರ್ಟೆಂಟ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವಲ್ಲಿ. ನಿಮಗೆ ಗೊತ್ತೇ ಇದೆ ಇಂಟರ್ಫೇಸು ಮತ್ತು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಂಥರ ಕೋರಿಲೇಟ್ ಇದ್ದಂಗೆ. ಓಕೆ, ಸೊ ಇಂಟರ್ಫೇಸಲ್ಲಿ ಏನಪ್ಪ ಅಂತಂದರೆ ನಮಗೆ ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲಿ ಆಬ್ವಿಯಸ್ಲಿ ವಿ ಶುಡ್ ಹ್ಯಾವ್ ಅ ಕನ್ಸ್ಟ್ರಕ್ಟರ್. ಓಕೆನಾ, ಕನ್ಸ್ಟ್ರಕ್ಟರ್ ಇರುತ್ತೆ, ಆಮೇಲೆ ಸ್ಟೇಟ್ ಇರುತ್ತೆ, ಬಿಹೇವಿಯರ್ ಇರುತ್ತೆ. ಆ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸಿನ ಕನ್ಸ್ಟ್ರಕ್ಟರ್ಸ್ ಆಗಿರ್ಬೋದು, ಸ್ಟೇಟು ಮತ್ತು ಬಿಹೇವಿಯರ್ ಇರುತ್ತೆ. ಓಕೆ, ಬಟ್ ಇಂಟರ್ಫೇಸ್ ಒಳಗಡೆಗೆ ಬರೀ ಡಿಫಾಲ್ಟ್ ಮೆಥಡ್ಸ್ ಇರುತ್ತೆ. ಅದು ಬಿಟ್ಟರೆ ಕನ್ಸ್ಟ್ರಕ್ಟರ್ ಇರಲ್ಲ, ಸ್ಟೇಟ್ ಇರಲ್ಲ, ಬಿಹೇವಿಯರ್ ಇರಲ್ಲ. ಓಕೆ, ಇಂಟರ್ಫೇಸ್ ಒಳಗಡೆಗೆ ಏನಿರುತ್ತೆ, ಓನ್ಲಿ ಡಿಫಾಲ್ಟ್ ಮೆಥಡ್ಸ್ ಇರುತ್ತೆ. ಅದರ್ ದ್ಯಾನ್ ದಟ್ ಕನ್ಸ್ಟ್ರಕ್ಟರ್ ಇರಲ್ಲ, ಸ್ಟೇಟ್ ಇರಲ್ಲ, ಬಿಹೇವಿಯರ್ ಇರಲ್ಲ. ಓಕೆ, ಅದಲ್ಲದೆ ಇಂಟರ್ಫೇಸ್ ಒಳಗಡೆಗೆ ನಾವು ಇಂಟರ್ಫೇಸಿಗೆ ನಾವು ಯಾವುದೇ ತರಹದ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನ್ಯೂ ಕೀವರ್ಡ್ನ ಯೂಸ್ ಮಾಡಿ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸಿಗೆ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಇನ್ಸ್ಟೆನ್ಸ್ ವೇರಿಯೇಬಲ್ಸ್ನ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಒಳಗಡೆಗೆ. ಹೌದಾ, ಪರ್ಫೆಕ್ಟ್. ನೆಕ್ಸ್ಟು ಇಂಟರ್ಫೇಸ್ ಒಳಗಡೆಗೆ ಇದು ಕೂಡ ಕಾಮನಾಗಿ ನಿಮಗೆ ಗೊತ್ತೇ ಇರುತ್ತೆ. ಇಂಟರ್ಫೇಸ್ ಒಳಗಡೆಗೆ ನಾವು ಸ್ಟ್ಯಾಟಿಕ್ ವೇರಿಯೇಬಲ್ಸು ಹಾಗೆಯೇ ಅಂದರೆ ಸ್ಟ್ಯಾಟಿಕ್ ಬ್ಲಾಕ್ಸು, ಇನ್ಸ್ಟೆನ್ಸ್ ಬ್ಲಾಕ್ಸ್ನ ಅಲೋ ಮಾಡೋದೇ ಇಲ್ಲ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆಗೆ ಸ್ಟ್ಯಾಟಿಕ್ ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ಬೋದು, ಇನ್ಸ್ಟೆನ್ಸ್ ಬ್ಲಾಕ್ಸ್ನ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಇಂಟರ್ಫೇಸ್ ಒಳಗಡೆಗೆ ಜಸ್ಟ್ ಡಿಫಾಲ್ಟ್ ಮೆಥಡ್ಸ್ ಚೇಂಜ್ ಅವರು ರೂಲ್ ಮಾಡಿರೋ ಬ್ರೇಕ್ ಏನಪ್ಪ ಅಂತಂದರೆ ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಓಕೆನಾ, ಆಮೇಲೆ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾವು ಇಂಟರ್ಫೇಸ್ ಒಳಗಡೆಗೆ
ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಏನಾದರೂ ಯೂಸ್ ಮಾಡಿಕೊಂಡು ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರಿಬೋದು. ಓಕೆನಾ, ಇಂಟರ್ಫೇಸ್ ಒಳಗಡೆಗೆ ಏನಾದರೂ ಒಂದು ಮೆಥಡ್ ಇತ್ತು ಅಂತಂದರೆ ನಾವು ಇನ್ನೂ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಬಟ್ ನಿಮಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ನಾವು ಈಸಿಯಾಗಿ ಯೂಸ್ ಮಾಡಿಕೊಂಡು ಬರಿಬೋದು. ಬಟ್ ಅದೇ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ದಟ್ ಈಸ್ ಅನದರ್ ಡ್ರಾಬ್ಯಾಕ್. ಅದಾದಮೇಲೆ ನಾವು ವಿ ಕೆನಾಟ್ ಓವರ್ ರೈಡ್ ದಿ ಆಬ್ಜೆಕ್ಟ್ ಕ್ಲಾಸ್ ಮೆಥಡ್ಸ್ನ ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆಗೆ ಈಕ್ವಲ್ಸು, ಹ್ಯಾಶ್ ಕೋಡು, ಕ್ಲೋನು ಅದನ್ನೆಲ್ಲ ನಾವು ಓವರ್ ರೈಡ್ ಮಾಡ್ಬೋದು. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟು ಡಿಫ್ರೆನ್ಸ್ ನಿಮಗೆ ಕೇಳೋದಾಯಿತು ಅಂತಂದರೆ. ಜಸ್ಟ್ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ದಿಸ್ ಈಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ನಾವು ಯೂಸ್ ಮಾಡ್ಕೋಬೋದು ಇಂಟರ್ಫೇಸಲ್ಲಿ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇನ್ನು ಉಳಿದಿರೋದೆಲ್ಲ ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್, ಇದನ್ನೆಲ್ಲ ನೀವು ಇಲ್ಲಿವರೆಗೂ ಓದಿರ್ತೀರ. ಓಕೆ, ಅದಾದಮೇಲೆ ಏನದು ಎಲ್ಲ ಡಿಫ್ರೆನ್ಸಸ್ನು ಓದಿರ್ತೀರ. ಮೇಜರ್ ಏನಪ್ಪ ಅಂತಂದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್. ಓಕೆನಾ, ಯಾಕಂದರೆ ಜಾವಾ 8ಅಲ್ಲಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಾವು ಇಂಟರ್ಫೇಸ್ ಒಳಗಡೆಗೆ ಅಂದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ನಾವು ಇಂಟರ್ಫೇಸ್ ಒಳಗಡೆ ಈಸಿಯಾಗಿ ಯೂಸ್ ಮಾಡ್ಬೋದು. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆಗೆ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಲಿಕ್ಕೆ ಆಗಲ್ಲ. ಫೈನ್, ಹಾಗಾದರೆ ವೆರಿ ಗುಡ್ ಡಿಸ್ಕಷನ್ ಮಾಡಿದ್ವಿ ನಾವು ಡಿಫಾಲ್ಟ್ ಮೆಥಡ್ಸ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ನ ಮತ್ತೆ ಹೋಗಿ ವಾಚ್ ಮಾಡಿರಿ. ಕನ್ಫ್ಯೂಷನ್ ಇತ್ತು ಅಂತಂದರೆ ಈ ಒಂದು ಲೆಕ್ಚರಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಡಿಫಾಲ್ಟ್ ಮೆಥಡ್ಸ್ ಅಂದ್ರೇನು, ಏನಕ್ಕೆ ಇಂಟ್ರಡ್ಯೂಸ್ ಮಾಡಿದರು, ಆಮೇಲೆ ರೂಲ್ಸ್ ಏನೇನು, ಹಾಗೆಯೇ ಡಿಫ್ರೆನ್ಸ್. ಇದಿಷ್ಟನ್ನು ನೆನಪಿಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು ಇಂಟರ್ವ್ಯೂ ಪರ್ಸ್ಪೆಕ್ಟಿಂದ. ಹಾಗಾದರೆ ನಾವೇನು ಮಾಡೋಣ, ಕ್ವಿಕ್ಕಾಗಿ ಇದನ್ನು ನಾವು ಇಂಟೆಲಿಜೆ ಐಡಿಯಾದಲ್ಲಿ ಒಂದು ಸಲ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡೋಣ. ಅಂದರೆ ಪ್ರಾಕ್ಟಿಕಲ್ಲಾಗಿ ನಾವು ಯಾವ ರೀತಿ ಡಿಫಾಲ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ಬೋದು, ಎಲ್ಲಿ ಯೂಸ್ ಮಾಡ್ಬೋದು, ನಾವು ಅದನ್ನು ಒಂದು ಸಣ್ಣ ಯೂಸ್ ಕೇಸ್ ತೊಗೊಂಡು ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಅವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಜಂಪ್ ಟು ಇಂಟೆಲಿಜೆ ಐಡಿಯಾ. ಓಕೆ, ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ, ಒಂದು ಪ್ರಾಜೆಕ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಟೆಸ್ಟ್ ಅಂತೇಳಿ. ಮೇಕ್ ಶೋರ್ ದಟ್ ನೀವೇನಾದರೂ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂತಂದರೆ ಯು ಮಸ್ಟ್ ಇನ್ಸ್ಟಾಲ್ ಜಾವಾ 8. ನೀವು ಜಾವಾ 8ನ ಇನ್ಸ್ಟಾಲ್ ಮಾಡಿರಬೇಕು. ಜಾವಾ 8 ಅಂತಲ್ಲ, ಜಾವಾ 8+ ವರ್ಷನ್ಸ್ನ ನೀವು ಇನ್ಸ್ಟಾಲ್ ಮಾಡಿರಬೇಕು. 8, 9, 10, 11 ಯಾವುದಾದ್ರು. ಓಕೆ, ಬಟ್ ಬಿಲೋ ಜಾವಾ 8 ಇರಬಾರ್ದು. ಓಕೆನಾ, ಸೊ ಹಾಗಾದರೆ ನೀವು ಜಾವಾ 8 ಫೀಚರ್ಸ್ನ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾನು ಯಾವ್ದು ಇನ್ಸ್ಟಾಲ್ ಮಾಡಿದ್ದೀನಪ್ಪ ಅಂತಂದರೆ ನೀವು ನೋಡ್ಬೋದು. ಲೆಟ್ಸ್ ಗೋ ಟು ದ ಪ್ರಾಜೆಕ್ಟ್ ಸ್ಟ್ರಕ್ಚರ್. ಇಲ್ಲೋದ್ರೆ ನೋಡಿ, ನಾನು 21ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ 25 ಇದೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಬಟ್ ನಾನು ಯೂಸ್ ಮಾಡ್ತಿರೋದು 21. ಓಕೆನಾ, ಸೊ ನೀವು ಕೂಡ ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ಜಾವಾ 8ನ ಇನ್ಸ್ಟಾಲ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ ಯೂಸ್ ಮಾಡಿರಿ. ಓಕೆ, ಸೊ ಆವಾಗ ನಾವು ಜಾವಾ 8 ಫೀಚರ್ಸ್ನ ಕಲೀಲಿಕ್ಕೆ ಆಗೋದಿಲ್ಲ. ಅಂದರೆ ನೀವು ಜಾವಾ 7 ಇನ್ಸ್ಟಾಲ್ ಮಾಡಿ ಜಾವಾ 8 ಫೀಚರ್ಸ್ನ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಕಂಪೈಲರ್ ನಿಮಗೆ ಎರರ್ ಥ್ರೋ ಮಾಡುತ್ತೆ. ಓಕೆ, ಮೇಕ್ ಶೋರ್ ದಟ್ ಇನ್ಸ್ಟಾಲ್ ಅಟ್ಲೀಸ್ಟ್ ಜಾವಾ 8 ವರ್ಷನ್. ಫೈನ್, ಈಗೇನು ಮಾಡೋಣ, ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನಾನೇನು ಮಾಡ್ತೀನಿ, ಪೇಮೆಂಟ್ ಅಂತ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ಓಕೆ, ರೈಟ್. ಸೊ ಜಸ್ಟ್ ಫಾಂಟ್ನ ಇನ್ಕ್ರೀಸ್ ಮಾಡ್ತೀನಿ. ಇದರೊಳಗಡೆಗೆ ನಮಗೆ ಗೊತ್ತಿದೆ ಜಾವಾ 7ಅಲ್ಲಾಗಿರ್ಬೋದು 6, 1, 2, 3, 4, 5, 6, 7 ಅಪ್ ಟು 1 to ಜಾವಾ 7 ವರ್ಷನ್ವರೆಗೂ ಇಂಟರ್ಫೇಸ್ ಒಳಗಡೆಗೆ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ವಾಯ್ಡ್ ಮೇಕ್ ಪೇಮೆಂಟ್. ಓಕೆ, ಇದು ಡಬಲ್ ಅಮೌಂಟ್. ಓಕೆನಾ, ಈ ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಪೇಮೆಂಟ್ ಗೇಟ್ವೇ ರಿಲೇಟೆಡ್ ಏನೋ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಓಕೆ, ಅಮೆಝಾನ್ ಎಲ್ಲ ಇದೆಯಲ್ಲ, ಸೊ ಅವರೆಲ್ಲ ಪೇಮೆಂಟ್ ಗೇಟ್ವೇನ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ನಾವೇನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡಬೇಕು, ಹೌದಾ, ಕೊನೆಗೆ ಆರ್ಡರ್ ಮಾಡಿದ್ಮೇಲೆ. ಸೊ ಫಾರ್ ಎಕ್ಸಾಂಪಲ್ ಆ ಥರ ಒಂದು ಸಿನಾರಿಯೋ ಅಂತ ಅಂದ್ಕೊಳ್ಳಿ. ಓಕೆ, ಜಸ್ಟ್ ಅಸಂಪ್ಷನ್. ಅದೇ ರೀತಿ ವಾಯ್ಡ್ ರೀಫಂಡ್ ಪೇಮೆಂಟ್ ಇದು ಕೂಡ ಅಮೌಂಟ್ನ ಪಾಸ್ ಮಾಡ್ತೀವಿ ನಾವು. ಓಕೆ, ಈ ಮೆಥಡ್ಗೆ, ರೈಟ್. ಇದು ಇಂಟರ್ಫೇಸ್. ಈಗ ನಾವು ಇಂಪ್ಲಿಮೆಂಟೇಷನ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ನಾವು ಪೇಮೆಂಟ್ನ ಮೊಬೈಲಲ್ಲಿ ಯಾವುದೆಲ್ಲ ಯೂಸ್ ಮಾಡ್ತೀವಿ, ಅಮೆಝಾನ್ ಯೂಸ್ ಮಾಡಬೇಕಾದ್ರೆ ಗೂಗಲ್ ಪೇ ಯೂಸ್ ಮಾಡ್ತೀವಿ, ಜಿಪೇ ಯೂಸ್ ಮಾಡ್ತೀವಿ, ಪೇಟಿಎಮ್ ಯೂಸ್ ಮಾಡ್ತೀವಿ, ಅಂತ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಕೂಡ ಈಗ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಜಿಪೇ ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಯಾವುದು, ಫೋನ್ಪೇ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಓಕೆ, ಫೋನ್ಪೇ, ರೈಟ್. ಅದಾದಮೇಲೆ ಲೆಟ್ಸ್ ಕ್ರಿಯೇಟ್ ಒನ್ ಮೋರ್ ಕ್ಲಾಸ್, ಪೇಟಿಎಮ್, ರೈಟ್. ಈ ಒಂದು ಕ್ಲಾಸ್ನ ಕೂಡ ಕ್ರಿಯೇಟ್ ಮಾಡೋಣ. ಸೊ ಇದೆಲ್ಲ ಕ್ಲಾಸಸ್ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಿ ಪೇಮೆಂಟ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಇಂಪ್ಲಿಮೆಂಟ್ಸ್ ಪೇಮೆಂಟ್. ಓಕೆನಾ, ಈ ಒಂದು ಪೇಮೆಂಟ್ನ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ನೀವು ನೋಡ್ಬೋದು, ಆಟೋಮ್ಯಾಟಿಕಲಿ ನಾನು ಇಂಪ್ಲಿಮೆಂಟ್ ಮಾಡಿದ ತಕ್ಷಣವೇ ನನಗೆಲ್ಲ ಎರರ್ ಬರ್ತಿದೆ. ಬಿಕಾಸ್ ಐ ಹ್ಯಾವ್ ಟು ಪ್ರೊವೈಡ್ ದ ಓವರ್ ರೈಡ್. I have to provide the implementation for the
ಪೇಮೆಂಟ್ ಇಂಟರ್ಫೇಸಲ್ಲಿರೋ ಮೆಥಡ್ಸ್ಗಳಿಗೆ ನಾನು ಇಂಪ್ಲಿಮೆಂಟೇಷನ್ನ ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಬೇಕು. ಸೊ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಎರಡನ್ನು. ಓಕೆ, ಸೊ ಲೆಟ್ಸ್ ಓವರ್ ರೈಡ್ ಮೆಥಡ್ಸ್. ಇವೆರಡು ಮೆಥಡ್ಸ್ನ ಓವರ್ ರೈಡ್ ಮಾಡೋಣ. ಇದೆಲ್ಲ ಐ ಥಿಂಕ್ ನೀವು ಕೋರ್ ಜಾವದಲ್ಲಿ ಕಲ್ತಿರ್ತೀರಾ, ಐ ಆಮ್ ಶೋರ್. ಮತ್ತು ಏನು ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಬೇಡ್ರಿ. ಓವರ್ ರೈಡ್ ಅಂದ್ರೇನು, ಓಕೆನಾ, ಸೊ ಇಂಟರ್ಫೇಸ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ನೀವು ಮತ್ತೆ ಕಾಮೆಂಟ್ ಮಾಡಬೇಡ್ರಿ. ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ಜಿ ಪೇ ಒಳಗಡೆಗೆ ನಾನೇನು ಮಾಡ್ತೀನಿ, ಓಕೆ ಇದಿಷ್ಟು ಮೆಥಡ್ಸ್ನೆಲ್ಲ ಓವರ್ ರೈಡ್ ಮಾಡಿದೆ, ಹೌದಾ. ಈ ಮೆಥಡ್ಸ್ನೆಲ್ಲ ಓವರ್ ರೈಡ್ ಮಾಡಿದ್ದೀನಿ. ಫೋನ್ಪೇಯಲ್ಲಿ, ಪೇಟಿಎಮ್ಮಲ್ಲಿ, ಜಿ ಪೇಯಲ್ಲಿ ನಾನು ಎಲ್ಲ ಮೆಥಡ್ಸ್ನು ಓವರ್ ರೈಡ್ ಮಾಡಿದ್ದೀನಿ. ಸೊ ಈಗೇನಾಗುತ್ತೆ, ಸಡನ್ನಾಗಿ ಲೆಟ್ಸ್ ಎ ಅಸ್ಯೂಮ್ ದಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ, ಏನಕ್ಕೆ ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಫಾರ್ ಎಕ್ಸಾಂಪಲ್ ಅವ್ರು ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಲಿಲ್ಲಪ್ಪ, ಬಟ್ ಸ್ಟಿಲ್ ಜಾವಾ ಟೀಮ್ನವರು ಒಂದು ಹೊಸ ಫೀಚರ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಆವಾಗ ನಾನು ಮುಂಚೆಗೆ ಹೇಳ್ದಂಗೆ ಅವ್ರು ಎಕ್ಸಿಸ್ಟಿಂಗ್ ಇಂಟರ್ಫೇಸಸ್ಗಳನ್ನ ಟಚ್ ಮಾಡಬೇಕಾಗಿತ್ತು. ಲಿಸ್ಟು, ಸೆಟ್ಟು, ಮ್ಯಾಪು, ಈ ರೀತಿ ಎಷ್ಟೊಂದು ಇಂಟರ್ಫೇಸ್ಗಳನ್ನ ಅವರು ಟಚ್ ಮಾಡಬೇಕಾಗಿತ್ತು. ಸಪೋಸ್ ಏನಾದರೂ ಅವರು ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ದೇ ಯಾವುದಾದ್ರೂ ಒಂದು ಕ್ಲಾಸನ್ನು, ಯಾವುದಾದ್ರೂ ಒಂದು ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಟ್ರಾನ್ಸಾಕ್ಷನ್ ರಿಸಿಪ್ಟ್ ಇದು ಒಂದು ಮೆಥಡ್ ಅಂತ ಅಂದ್ಕೊಳ್ಳಿ. ಈ ಮೆಥಡ್ನ ನಾನೇನಾದರೂ ಆ್ಯಡ್ ಮಾಡಿದೆ ಅಂತಂದರೆ, ಇಂಟರ್ಫೇಸಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಡಿಫಾಲ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅವರು, ಜಸ್ಟ್ ನಾರ್ಮಲ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಆಟೋಮ್ಯಾಟಿಕಲಿ ಇದನ್ನೇನಾದರೂ ಅವರು ಆ್ಯಡ್ ಮಾಡಿಬಿಟ್ಟು ಅವ್ರು ಅಷ್ಟೇ ಆ್ಯಡ್ ಮಾಡಿಬಿಡ್ತಾರೆ. ಆ್ಯಡ್ ಮಾಡಿ ಈಗ ಪಬ್ಲಿಕ್ಕಿಗೆ ರಿಲೀಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಜಾವಾ 8 ವರ್ಷನ. ಅವಾಗೇನಾಗುತ್ತೆ, ನಾನು ಆ್ಯಸ್ ಎ ಡೆವಲಪರ್ ನಾನೇನು ಮಾಡಿದ್ದೀನಿ, ಪೇಮೆಂಟನ್ನು ಎಲ್ಲ ಕಡೆಗೂ ಯೂಸ್ ಮಾಡಿದ್ದೀನಿ. ಕನ್ಸಿಡರ್ ಇದನ್ನು ಲಿಸ್ಟ್ ಅಂತ ಅಂದ್ಕೊಳ್ಳಿ ನೀವು, ಓಕೆನಾ. ಸೊ ನಾನು ನನ್ನ ಪ್ರಾಜೆಕ್ಟ್ ಒಳಗಡೆಗೆ ಲಿಸ್ಟ್ನ ಯೂಸ್ ಮಾಡಿದ್ದೀನಿ. ಸೊ ಯಾವಾಗ ನೋಡಿ ನನ್ನ ಎಲ್ಲ ಕ್ಲಾಸಸ್ ಒಳಗಡೆ ಆಟೋಮ್ಯಾಟಿಕಲಿ ನನಗೆ ಎಕ್ಸೆಪ್ಷನ್ ಥ್ರೂ ಆಗುತ್ತೆ. ಅಂದರೆ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿನೇ ಇಲ್ಲ. ನಾನೀಗ ಜಾವಾ 7ಇಂದ ಜಾವಾ 8ಗೆ ಅಪ್ಗ್ರೇಡ್ ಆಗಿದ ತಕ್ಷಣ ಏನಾಯಿತು, ಆಟೋಮ್ಯಾಟಿಕಲಿ ನನಗೆಲ್ಲ ಎರರ್ ಬರ್ತಿದೆ. ನನ್ನ ಪ್ರಾಜೆಕ್ಟ್ ಕಂಪ್ಲೀಟಾಗಿ ರನ್ ಆಗೋದು ಸ್ಟಾಪ್ ಆಗಿಬಿಟ್ಟಿದೆ. ಏನಕ್ಕೆ, ಜಾವಾ ಟೀಮ್ನವರು ಹೊಸ ಮೆಥಡ್ನ ಆ್ಯಡ್ ಮಾಡಿದ್ದಾರೆ ಪೇಮೆಂಟ್ ಒಳಗಡೆಗೆ. ನಾನು ಆ ಪೇಮೆಂಟ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನಾನೀಗ ಅದಕ್ಕೆ ಇಂಪ್ಲಿಮೆಂಟೇಷನ್ನ ಕೊಡಬೇಕು. ಜಸ್ಟ್ ಲೈಕ್ ನಾನು ಇಲ್ಲಿ ಮೇಕ್ ಪೇಮೆಂಟು, ರೀಫಂಡಿಗೆ ಹೆಂಗೆ ಕೊಟ್ಟಿದ್ದೀನಲ್ಲ, ಅದೇ ರೀತಿ ಐ ಹ್ಯಾವ್ ಟು ಓವರ್ ರೈಡ್ ದಟ್ ಮೆಥಡ್ ಕಂಪಲ್ಸರಿಲಿ. ನನಗೆ ಟ್ರಾನ್ಸಾಕ್ಷನ್ ರಿಸಿಪ್ಟ ಓವರ್ ರೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ನನಗೆ ಈ ಒಂದು ಮೆಥಡ್ನ ನನಗೆ ಓವರ್ ರೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ನನಗೆ ಫೋರ್ಸ್ಫುಲಿ ಅವರು ಓವರ್ ರೈಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಎ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ. ಅಂದರೆ ಈ ವರ್ಷನ್ ಏನು ರಿಲೀಸ್ ಮಾಡಿದಾರಲ್ಲ ಅವರು, ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇತ್ತು, ಓಕೆನಾ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಅವ್ರೇನು ಮಾಡಿದ್ರಪ್ಪ ಅಂತಂದರೆ, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅ ಡಿಫಾಲ್ಟ್ ಮೆಥಡ್, ಓಕೆನಾ. ಈ ಒಂದು ಡಿಫಾಲ್ಟ್ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡಿಫಾಲ್ಟ್ ಮೆಥಡ್ಸ್ ಮಾಡಬೇಕು ಅಂತಂದರೆ ನಾವು ಜಸ್ಟ್ ಇಂಟರ್ಫೇಸ್ ಒಳಗಡೆಗೆ ಆ ಒಂದು ಮೆಥಡ್ಗೆ ಡಿಫಾಲ್ಟ್ ಕೀವರ್ಡ್ನ ಆ್ಯಡ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಪ್ರೊವೈಡ್ ಅವರ್ ಓನ್ ಇಂಪ್ಲಿಮೆಂಟೇಷನ್. ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಕೊಡ್ತೀವಿ. ಜಾವಾದವರು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಆ್ಯಡ್ ಮಾಡ್ತೀನಿ, ಸೆಂಡಿಂಗ್ ದ ಟ್ರಾನ್ಸಾಕ್ಷನ್ ರಿಸಿಪ್ಟ್, ಓಕೆನಾ. ಸೊ ಇದು ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ನಾನು ಪ್ರೊವೈಡ್ ಮಾಡಿದೆ. ಈಗ ಸೇವ್ ಮಾಡಿ ನೋಡಿರಿ, ಜಿ ಪೇಗೆ ಹೋದ ತಕ್ಷಣ ನೋಡಿರಿ, ವಿ ಡೋಂಟ್ ಹ್ಯಾವ್ ಎನಿ ಎರರ್ಸ್. ಫೋನ್ಪೇಲೂ ಅಷ್ಟೇ ಯಾವುದೇ ಥರ ಎರರ್ಸ್ ಇಲ್ಲ, ಪೇಟಿಎಮ್ಮಲ್ಲೂ ಯಾವುದೇ ಥರ ಎರರ್ಸ್ ಇಲ್ಲ. ಬಿಕಾಸ್ ನನ್ನ ಒಂದು ಕ್ಲಾಸು ಬೈ ಡಿಫಾಲ್ಟ್ ಆಗಿ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಇಫ್ ಯು ವಾಂಟ್ ವಿ ಕ್ಯಾನ್ ಓವರ್ ರೈಡ್ ಇಟ್. ನಮಗೆ ಬೇಕು ಅಂದರೆ ನಾನು ಓವರ್ ರೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನು ಮಾಡ್ತೀನಿ, ಫೋನ್ಪೇ ಒಳಗಡೆಗೆ ನಾನು ಕಸ್ಟಮ್ ಇಂಪ್ಲಿಮೆಂಟೇಷನ್ನ ನನ್ನ ಕಸ್ಟಮ್ ಇಂಪ್ಲಿಮೆಂಟೇಷನ್ನ ಕೊಡ್ತೀನಿ ಅಂತಂದಾಗ ನಾನು ಈಸಿಯಾಗಿ ಅದನ್ನು ಓವರ್ ರೈಡ್ ಮಾಡ್ಬೋದು. ಸೊ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಇಲ್ಲಿದೆಯಲ್ಲ, ಇದಕ್ಕೆ ನಾನು ಓವರ್ ರೈಡ್ ಮಾಡ್ತೀನಿ. ಸೊ ಇಲ್ಲಿ ಓವರ್ ರೈಡ್ ಮಾಡಿ ನಾನೇನು ಮಾಡ್ತೀನಿ, ಐದರ್ ನಾನು ನನ್ನ ಪೇಮೆಂಟ್ ಏನಿದೆ ಅಲ್ಲ ಇಲ್ಲಿ payment.java ಈ ಮೆಥಡ್ನ ಕೂಡ ನಾನು ಕಾಲ್ ಮಾಡ್ಬೋದು. ಇಲ್ಲಿ ಜಸ್ಟ್ ಲೈಕ್ ಕಾಲ್ ಮಾಡಿದ್ರಲ್ಲ payment.super.transaction receipt ಈ ರೀತಿಯಾಗಿ ಕಾಲ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಐ ಕ್ಯಾನ್ ಪ್ರೊವೈಡ್ ಮೈ ಓನ್ ಇಂಪ್ಲಿಮೆಂಟೇಷನ್. ದಿಸ್ ಈಸ್ ಮೈ ಕಸ್ಟಮ್ ಇಂಪ್ಲಿಮೆಂಟೇಷನ್, ಓಕೆ. ಈ ರೀತಿ ನಾನು ನನ್ನ ಕಸ್ಟಮ್ ಇಂಪ್ಲಿಮೆಂಟೇಷನ್ನ ನಾನು ಪ್ರೊವೈಡ್ ಮಾಡ್ಬೋದು, ಓಕೆನಾ. ಈಗೇನಾಯಿತು, ನಾನೇನಾದರೂ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಫೋನ್ಪೇ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ನನಗೇನಾಗುತ್ತೆ, ಆಟೋಮ್ಯಾಟಿಕಲಿ ಓವರ್ ರೈಡ್ ಆ ಒಂದು ಮೆಥಡ್ನ ಕಾಲ್ ಮಾಡಿದಾಗ, ಟ್ರಾನ್ಸಾಕ್ಷನ್ ರಿಸಿಪ್ಟ್ನ ಕಾಲ್ ಮಾಡಿದಾಗ ನನಗೆ ಈ ಒಂದು ಇಂಪ್ಲಿಮೆಂಟೇಷನ್ನು ಪಿಕಪ್ ಮಾಡಿ ನನಗೆ ಔಟ್ಪುಟ್ ಬರುತ್ತೆ, ಓಕೆನಾ. ಸೊ ಬೇಕಿದ್ರೆ ಅದನ್ನು ನಾವು ಟ್ರೈ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಈಗ ಒಂದು ಮೇನ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದೆಲ್ಲದಕ್ಕೂ ಒಂದೊಂದು ಆ್ಯಡ್ ಮಾಡಿಬಿಡ್ತೀನಿ. system.out.println ದಿಸ್ ಈಸ್ ಜಿ ಪೇ ಪೇಮೆಂಟ್, ದಿಸ್ ಈಸ್ ಜಿ ಪೇ ರೀಫಂಡ್ ಪೇಮೆಂಟ್, ಓಕೆ. ಅದೇ ರೀತಿ ಫೋನ್ಪೇದಲ್ಲೂ ಕೂಡ ಆ್ಯಡ್ ಮಾಡಿಬಿಡ್ತೀನಿ. ದಿಸ್ ಈಸ್ ಫೋನ್ ಪೇ
refund payment. This is PhonePe payment. PhonePe payment. ಅದೇ ರೀತಿ ಪೇಟಿಎಮ್ಮಲ್ಲೂ ಆ್ಯಡ್ ಮಾಡೋಣ. ದಿಸ್ ಈಸ್ ಪೇಟಿಎಮ್ ಪೇಮೆಂಟ್. ದಿಸ್ ಈಸ್ ಪೇಟಿಎಮ್ ರೀಫಂಡ್ ಪೇಮೆಂಟ್. ಪೇಟಿಎಮ್ ರೀಫಂಡ್ ಪೇಮೆಂಟ್, ರೈಟ್? ಈಗ ಸೇವ್ ಮಾಡೋಣ. ನಾನೀಗ ಜಸ್ಟ್ ಒಂದು ಮೇನ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಟೆಸ್ಟ್ ಕ್ಲಾಸ್. ಓಕೆ, ನಾನೇನು ಮಾಡ್ತೀನಿ, ಮೈ ಶಾಪಿಫೈ ಅಪ್ಲಿಕೇಶನ್. ಓಕೆ, ಮೈ ಶಾಪಿಫೈ ಅಪ್ಲಿಕೇಶನ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇಲ್ಲೇನು ಮಾಡೋಣ, ಮೇನ್ ಮೆಥಡ್ನ ಬರೆಯೋಣ. ರೈಟ್, ಮೇನ್ ಮೆಥಡಲ್ಲಿ ನಾನೇನು ಮಾಡ್ತೀನಿ ಈಗ, ಸೊ ನಾನು ಆಟೋಮ್ಯಾಟಿಕಲಿ ಹೋಗ್ಬಿಟ್ಟು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಲೆಟ್ಸ್ ಕ್ರಿಯೇಟ್ ಪೇಮೆಂಟ್ ಇಂಟರ್ಫೇಸ್ನ ಯೂಸ್ ಮಾಡ್ತಿದ್ದೀನಿ. ಓಕೆನಾ, ಬಿಕಾಸ್ ಐ ಹ್ಯಾವ್ ಎನ್ ಇಂಟರ್ಫೇಸ್. ನಾನು ಇಂಟರ್ಫೇಸ್ನ ಅಂದರೆ ರೆಫರೆನ್ಸ್ ವೇರಿಯೇಬಲ್ನ ನಾನು ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಜಿಪೇ ಅಂತ ಅಂದ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ ಈಗ, ನ್ಯೂ ಜಿಪೇ. ಓಕೆನಾ, ಈಗ ಜಿಪೇನ ನಾನು ಯೂಸ್ ಮಾಡ್ತಿದ್ದೀನಿ. ಓಕೆನಾ, ಈಗೇನು ಮಾಡ್ತೀನಿ, ಜಿಪೇದಲ್ಲಿ ನನಗೆ ಯಾವುದೇ ತರಹದ ನಾನು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿಲ್ಲ. ಬಟ್ ನಾನೇನಾದರೂ ಟ್ರಾನ್ಸಾಕ್ಷನ್ ರಿಸಿಪ್ಟ್ನ ಯೂಸ್ ಮಾಡಬೇಕು ಅಂತಂದರೆ ಐ ಕ್ಯಾನ್ ಕಾಲ್ ದಿ ಪೇರೆಂಟ್. ನನ್ನ ಇಂಟರ್ಫೇಸಲ್ಲಿರೋ ಡಿಫಾಲ್ಟ್ ಮೆಥಡ್ನ ನಾನು ಕಾಲ್ ಮಾಡ್ಬೋದು, ಟ್ರಾನ್ಸಾಕ್ಷನ್ ರಿಸಿಪ್ಟ್. ಓಕೆ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, gpay.make payment. ಓಕೆ, ಸೊ ಇಲ್ಲಿ ಡಬಲ್ನ ಪಾಸ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ 1000ನ ಪಾಸ್ ಮಾಡ್ತೀನಿ. ರೈಟ್, ಅದಾದಮೇಲೆ gpay.transaction receipt. ನೆಕ್ಸ್ಟ್ payment.phonePe. ಫೋನ್ಪೇಲಿ ಏನಿದೆ, ನಾವು ಫೋನ್ಪೇಯಲ್ಲಿ ಕಸ್ಟಮ್ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡಿದ್ದೀವಿ. ಹೌದಾ, ನ್ಯೂ ಫೋನ್ಪೇ. ರೈಟ್, ಸೊ ಇಲ್ಲೇನು ಮಾಡ್ತೀನಿ, PhonePe.make payment. ಸೊ ಇಲ್ಲೇನು ಮಾಡೋಣ, ಇಲ್ಲಿ 2000ನ ಅವು ಪಾಸ್ ಮಾಡೋಣ. ರೈಟ್, ನೆಕ್ಸ್ಟ್ PhonePe. ಇಲ್ಲಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಕೊಟ್ಟಾಗ ನಾನು ಕಸ್ಟಮ್ ಇಂಪ್ಲಿಮೆಂಟೇಷನ್ ನಾನೇನು ಪ್ರೊವೈಡ್ ಮಾಡಿದ್ನಲ್ಲ, ಫೋನ್ಪೇಯಲ್ಲಿ ಕಸ್ಟಮ್ ಇಂಪ್ಲಿಮೆಂಟೇಷನ್ ಏನು ಪ್ರೊವೈಡ್ ಮಾಡಿದ್ನಲ್ಲ, ದಿಸ್ ಈಸ್ ಮೈ ಕಸ್ಟಮ್ ಇಂಪ್ಲಿಮೆಂಟೇಷನ್. ಇದು ನಮಗೆ ಪ್ರಿಂಟ್ ಆಗುತ್ತೆ. ರೈಟ್, ಸೊ ನಾನೇನು ಮಾಡ್ತೀನಿ ಈಗ, ಲೆಟ್ಸ್ ಗೋ ಟು ಮೈ ಶಾಪಿಫೈ ಅಪ್ಲಿಕೇಶನ್. ಐ ವಿಲ್ ಜಸ್ಟ್ ರನ್ ದಿಸ್. ನೀವು ನೋಡ್ಬೋದು, ಸೊ ನನಗೇನು ಪ್ರಿಂಟ್ ಆಯಿತು, ಜಿಪೇ ಪೇಮೆಂಟ್ ಪ್ರಿಂಟ್ ಆಯಿತು. ಸೆಂಡಿಂಗ್ ದ ಟ್ರಾನ್ಸಾಕ್ಷನ್ ರಿಸಿಪ್ಟ್. ಸೆಂಡಿಂಗ್ ದ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಎಲ್ಲಿದೆ, ನಾವು ಡಿಫಾಲ್ಟ್ ಇಂಪ್ಲಿಮೆಂಟೇಷನಲ್ಲಿ ಪ್ರೊವೈಡ್ ಮಾಡಿದ್ವಲ್ಲ, ಅದು ನಮಗೆ ಪ್ರಿಂಟ್ ಆಯಿತು. ನೆಕ್ಸ್ಟ್ ಫೋನ್ಪೇಲಿ ಫೋನ್ಪೇ ಪೇಮೆಂಟ್ ಪ್ರಿಂಟ್ ಆಯಿತು. ಅದಾದಮೇಲೆ ಕಸ್ಟಮ್ ಇಂಪ್ಲಿಮೆಂಟೇಷನ್ ಪ್ರಿಂಟ್ ಆಯಿತು. ಬಿಕಾಸ್ ನಾನು ನನ್ನ ಒಂದು ಇದರೊಳಗಡೆಗೆ ಇಲ್ಲಿ ಕ್ಲಾಸ್ ಒಳಗಡೆಗೆ ಓವರ್ ರೈಡ್ ಮಾಡಿದ್ದೀನಿ. ಓಕೆನಾ, ಓವರ್ ರೈಡ್ ಮಾಡಿ ನಾನು ನನ್ನ ಓನ್ ಕಸ್ಟಮ್ ಇಂಪ್ಲಿಮೆಂಟೇಷನ್ನ ಕೊಟ್ಟಿದ್ದೀನಿ. ಥಿಂಕ್ ಫಾರ್ ಎ ಸೆಕೆಂಡ್, ನಾನೇನಾದರೂ ಡಿಫಾಲ್ಟ್ ಮೆಥಡ್ ಮಾಡಿರಲಿಲ್ಲ ಅಂದಿದ್ರೆ ಫೋರ್ಸ್ಫುಲಿ ಎಲ್ಲ ಕ್ಲಾಸಸ್ಸಲ್ಲೂ ನಾನು ಓವರ್ ರೈಡ್ ಮಾಡಬೇಕಾಗಿತ್ತು. ಸೊ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಇರ್ತಿರಲಿಲ್ಲ. ನಾವು ವಿ ಹ್ಯಾವ್ ಅ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ. ಈಸಿಯಾಗಿ ನಾವು ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಕೊಡ್ತಾ ಇದ್ದೀವಿ. ರೈಟ್, ಇದರಿಂದ ಯಾವುದೇ ಥರದ ಬ್ರೇಕ್ ಆಗಲ್ಲ. ಅವ್ರದ್ದು ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ನು ಮುಂಚೆ ಯಾವ ರೀತಿ ರನ್ ಆಗ್ತಿತ್ತಲ್ಲ ಅದೇ ರೀತಿ ರನ್ ಆಗುತ್ತೆ. ಇಫ್ ದೇ ವಾಂಟ್ ದೇ ಕ್ಯಾನ್ ಪ್ರೊವೈಡ್ ಎ ಕಸ್ಟಮ್ ಇಂಪ್ಲಿಮೆಂಟೇಷನ್. ಪರ್ಫೆಕ್ಟ್. ಸೊ ಇದಿಷ್ಟು ಡಿಫಾಲ್ಟ್ ಮೆಥಡ್ಸ್ ಬಗ್ಗೆ ಆಯಿತು. ನಾನು ಮುಂಚೆಗೆ ಹೇಳ್ದಂಗೆ ಡಿಫಾಲ್ಟ್ ಮೆಥಡ್ಸ್ನ ನಾವು ಕ್ಲಾಸಸ್ಸಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಡಿಫಾಲ್ಟ್ ವಾಯ್ಡ್ ಮೈ ಮೆಥಡ್. ಓಕೆನಾ, ಇದನ್ನೇನಾದರೂ ನಾನು ಬರದೆ ಅಂದರೆ ಆಟೋಮ್ಯಾಟಿಕಲಿ ಐ ವಿಲ್ ಗೆಟ್ ದಿ ಕಂಪೈಲರ್ ಎರರ್. ಬಿಕಾಸ್ ಯು ಕ್ಯಾನ್ ಸಿ ಮೆಥಡ್ಸ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ವಿತ್ ಇನ್ ಇಂಟರ್ಫೇಸ್. ಓಕೆ, ಎಕ್ಸ್ಟೆನ್ಷನ್ ಮೆಥಡ್ಸ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ವಿತ್ ಇನ್ ಇಂಟರ್ಫೇಸಲ್ಲಿ ಮಾತ್ರ ನಾವು ಇದನ್ನು ಯೂಸ್ ಮಾಡಲಿಕ್ಕಾಗೋದು. ಓಕೆ, ಅದೇ ರೀತಿ ಡಿಫಾಲ್ಟ್ ಮೆಥಡ್ಸಿಗೆ ನಾವು ಪ್ರೈವೇಟ್ ಕೀವರ್ಡ್ನ ಆ್ಯಡ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಪ್ರೈವೇಟ್ ಆ್ಯಡ್ ಮಾಡಿದೆ ಅಂತಂದರೆ ವಿ ಗೆಟ್ ಅ ಎರರ್. ಏನು ಎರರ್ ಬಂತು ನಮಗೆ, ಇಲ್ಲೀಗಲ್ ಕಾಂಬಿನೇಷನ್ ಆಫ್ ಎ ಮಾಡಿಫೈರ್ಸ್ ಡಿಫಾಲ್ಟ್ ಆ್ಯಂಡ್ ಪ್ರೈವೇಟ್. ಓಕೆನಾ, ಇವೆರಡನ್ನೂ ಕಾಂಬಿನೇಷನ್ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಗಿವ್ ದಮ್ ಅ ಪಬ್ಲಿಕ್. ಓಕೆನಾ, ನಾನು ಮುಂಚೆಗೆ ಹೇಳ್ದಂಗೆ ಪಬ್ಲಿಕ್ಕು ಮತ್ತು ಡಿಫಾಲ್ಟ್ ನಾವು ಇಂಟರ್ಚೇಂಜ್ ಮಾಡ್ಬೋದು, ಅವೆರಡು ಮಾಡಿಫೈರ್ಸ್. ಸೊ ನಾನು ಫಸ್ಟಿಗೂ ಪಬ್ಲಿಕ್ ಹಾಕ್ತೀನಿ, ಆಮೇಲೆ ಡಿಫಾಲ್ಟ್ ಹಾಕ್ತೀನಿ. ಓಕೆನಾ, ಅದು ಕೂಡ ವರ್ಕ್ ಆಗುತ್ತೆ. ಸೊ ಇವೆರಡನ್ನೂ ನಾವು ಇಂಟರ್ಚೇಂಜ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ವ್ಯಾಲಿಡ್. ಅದೇ ರೀತಿ ನಾನು ಮುಂಚೆಗೆ ಹೇಳ್ದಂಗೆ ವಿ ಕ್ಯಾನ್ ನಾಟ್ ಓವರ್ ಎನಿ ನಂಬರ್ ಆಫ್ ಡಿಫಾಲ್ಟ್ ಮೆಥಡ್ಸ್ನ ಆ್ಯಡ್ ಮಾಡ್ಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಓಕೆನಾ, ನಾನು ಇಲ್ಲಿ ಬರೀ ಒಂದು ಡಿಫಾಲ್ಟ್ ಮೆಥಡ್ಸ್ ಆ್ಯಡ್ ಮಾಡಿದ್ದೀನಿ ಅಂದ ತಕ್ಷಣ ಒಂದೇ ಮೆಥಡ್ ಓವರ್ ರೈಡ್ ಮಾಡ್ಲಿಕ್ಕೆ ಅಂದರೆ ಆ್ಯಡ್ ಮಾಡಲಿಕ್ಕಾಗಲ್ಲ. ಯು ಕ್ಯಾನ್ ಆ್ಯಡ್ ಎನಿ ನಂಬರ್ ಆಫ್ ಡಿಫಾಲ್ಟ್ ಮೆಥಡ್ಸ್. ಓಕೆ, ಹಾಗೆಯೇ ಪೇರೆಂಟ್ ಕ್ಲಾಸಲ್ಲಿರೋ ನಾವು ಮೆಥಡ್ಸ್ಗಳನ್ನು ಓವರ್ ರೈಡ್ ಮಾಡಲಿಕ್ಕಾಗಲ್ಲ ವಿತ್ ಎ ಡಿಫಾಲ್ಟ್ ಕೀವರ್ಡ್. ಅದನ್ನು ಕೂಡ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ಕ್ಲೋನ್ ಅಂತ ಅಂದ್ಕೊಳ್ಳಿ. ಸೊ ಕ್ಲೋನ್ ಆರ್ ಈಕ್ವಲ್ಸ್ ಮೆಥಡ್ ಅಂತ ಅಂದ್ಕೊಳ್ಳಿ. ಓಕೆ, ಪಬ್ಲಿಕ್ ಈಕ್ವಲ್ಸ್ ಮೆಥಡ್ನ ನಾನೇನಾದರೂ ಆ್ಯಡ್ ಮಾಡಿದೆ ಅಂತಂದರೆ ಡಿಫಾಲ್ಟ್ ಕೀವರ್ಡ್ನ ಯೂಸ್ ಮಾಡಿ
ಸಿ ವಿ ಗೆಟ್ ಅ ಎರರ್. ಓಕೆ, ಏನು ಎರರ್ ಬರುತ್ತೆ ನಮಗೆ? ಇಂಟರ್ಫೇಸ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಕ್ಯಾನ್ ಓನ್ಲಿ ಹ್ಯಾವ್ ಅ ಬಾಡಿ. ಇಂಟರ್ಫೇಸ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಕೆನ್ ನಾಟ್ ಹ್ಯಾವ್ ಅ ಬಾಡಿ. ಓಕೆನಾ? ಈ ಒಂದು ಡಿಫಾಲ್ಟ್. ಓಕೆ, ಹಾಂ. ಸೊ ಇಲ್ಲಿ ನೋಡ್ಬೋದು ನಮಗೇನು ಬರ್ತಿದೆ, ಮಾಡಿಫೈಯರ್ ಪಬ್ಲಿಕ್ ಈಸ್ ರಿಡಂಡೆಂಟ್ ಫಾರ್ ದ ಇಂಟರ್ಫೇಸ್. ನಾನು ಇದನ್ನು ರಿಮೂವ್ ಮಾಡ್ತೀನಿ, ಪಬ್ಲಿಕ್ ಅನ್ನೋದನ್ನು. ಓಕೆ, ಸೊ ಈಗ ನಾನೇನಾದರೂ ಇಲ್ಲಿ ಓವರ್ ರೈಡ್ ಮಾಡಿದೆ ಅಂತಂದರೆ ರಿಟರ್ನ್ ಮೈ ಕ್ಲಾಸ್, ಇದನ್ನೇನಾದ್ರು ಆ್ಯಡ್ ಮಾಡಿದೆ ಅಂತಂದರೆ ನಾನು, ಸೊ ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಮೆಥಡಿಗೆ ನಾವೇನೋ ಒಂದು ಪಾಸ್ ಮಾಡಬೇಕಾಗುತ್ತೆ. 1 ಸೆಕೆಂಡ್, ಲೆಟ್ಸ್ ಗೋ ಟು ಆಬ್ಜೆಕ್ಟ್ ಕ್ಲಾಸ್. ಆಬ್ಜೆಕ್ಟ್ ಕ್ಲಾಸಿಗೆ ಹೋಗೋಣ, ವಿಲ್ ಸಿ ಏನಿದೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೋ ಟು ಫೋನ್ಪೇ. ಆಬ್ಜೆಕ್ಟ್ ಕ್ಲಾಸಿಗೆ ಹೋಗ್ಲಿಕ್ಕೆ ಏನು ಮಾಡೋಣ ಅಂದರೆ ಎಕ್ಸ್ಟೆನ್ಸ್ ಆಬ್ಜೆಕ್ಟ್ ಕ್ಲಾಸ್ ಲ್ಯಾಂಗ್. ಹೌದಾ? ಈಗ ಆಬ್ಜೆಕ್ಟ್ ಕ್ಲಾಸಿಗೆ ಹೋಗೋಣ. ಇಲ್ಲಿ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಫೈಂಡ್ ದಿ ಈಕ್ವಲ್ಸ್ ಮೆಥಡ್. ಈಕ್ವಲ್ಸ್ ಮೆಥಡ್ನ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಗೋ ಟು ಓಕೆ, ಈಕ್ವಲ್ಸ್ ಮೆಥಡಿಗೆ ಆಬ್ಜೆಕ್ಟ್ನ ನಾವು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀವಿ. ಲೆಟ್ಸ್ ಗೋ ಟು Paytm. A boolean, right? Boolean. ಓಕೆ, ಪರ್ಫೆಕ್ಟ್. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಜಸ್ಟ್ ರಿಟರ್ನ್ ನಲ್ ಅಂತ ಕೊಡ್ತೀನಿ. ಓಕೆ, ದಿಸ್ ಈಸ್ ದ ನಮ್ಮ ಈ ಒಂದು ಬೂಲಿಯನ್ ಈಕ್ವಲ್ಸ್ ಏನಿದೆಯಲ್ಲ, ದಿಸ್ ಈಸ್ ಅ ಆಬ್ಜೆಕ್ಟ್ ಕ್ಲಾಸಿನ ಮೆಥಡ್ ಸಿಗ್ನೇಚರ್. ಹೌದಾ? ಇದನ್ನು ನಾನು ಓವರ್ ರೈಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತಂದರೆ, ಯು ಕ್ಯಾನ್ ಸಿ ಡಿಫಾಲ್ಟ್ ಮೆಥಡ್ ಈಕ್ವಲ್ಸ್ ಓವರ್ ರೈಟ್ಸ್ ಎ ಮೆಂಬರ್ ಆಫ್ java.lang.object. ಓಕೆನಾ? ಅಂದರೆ ನಾವು ಈಕ್ವಲ್ಸ್ ಮೆಥಡ್ನ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಏನಕ್ಕೆ ನಾವು ಡಿಸ್ಕಸ್ ಮಾಡಿದ್ವಿ, ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ನಾವು ಡಿಫಾಲ್ಟ್ ಕೀವರ್ಡ್ನ ಯೂಸ್ ಮಾಡಿ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಈಗ ಜಸ್ಟ್ ಈಕ್ವಲ್ಸ್ ಅಂತ ಬರಿತೀನಿ ನಾನು. ಓಕೆನಾ? ಆವಾಗ ನಿಮಗೆ ಟ್ರೂ. ಓಕೆ, ಓಕೆ, ಈಗ ಕರೆಕ್ಟ್ ಆಗುತ್ತೆ ನೋಡಿ. ಓಕೆ, ಡಿಫಾಲ್ಟ್ ಮೆಥಡ್ ಈಕ್ವಲ್ಸ್ ಏನಿದೆ, ಡಿಫಾಲ್ಟ್ ಮೆಥಡ್ ಇದೆಯಲ್ಲ ಈಕ್ವಲ್ಸ್ ಅನ್ನೋದು ಓವರ್ ರೈಟ್ಸ್ ಅ ಮೆಂಬರ್ ಆಫ್ java.lang.object. ಈ ಒಂದು ಈಕ್ವಲ್ಸ್ ಮೆಥಡ್ಡು ಆಬ್ಜೆಕ್ಟ್ ಕ್ಲಾಸಿನ ಈಕ್ವಲ್ಸ್ ಮೆಥಡ್ನ ಓವರ್ ರೈಡ್ ಮಾಡ್ತಾ ಇದೆ. ಓಕೆನಾ? ಬಟ್ ದಟ್ ಈಸ್ ನಾಟ್ ಅ ವ್ಯಾಲಿಡ್. ಯು ಆರ್ ಬ್ರೇಕಿಂಗ್ ಅ ರೂಲ್. ನೀವು ರೂಲ್ನ ಬ್ರೇಕ್ ಮಾಡ್ತಿದ್ದೀರಾ. ಓಕೆ, ಸೊ ನಾವು ಯಾವಾಗಲೂ ಈಕ್ವಲ್ಸ್ ಅಂದರೆ ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ಡಿಫಾಲ್ಟ್ ಕೀವರ್ಡಿಂದ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಟು ಚೇಂಜ್ ಇಟ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ದಟ್ ನಾವು ಆಬ್ಜೆಕ್ಟ್ ಕ್ಲಾಸಲ್ಲಿರೋ ಮೆಥಡ್ಸ್ನ ಡಿಫಾಲ್ಟ್ ಕೀವರ್ಡಿಂದ ಓವರ್ ರೈಡ್ ಮಾಡಲಿಕ್ಕೆ ಆಗಲ್ಲ. ಆಲ್ರೈಟ್, ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡಿಫಾಲ್ಟ್ ಬಗ್ಗೆ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ ಅರ್ಥ ಆಗಿದ್ವಿ. ಪ್ರಾಕ್ಟಿಕಲಾಗಿ ಕೂಡ ಡಿಸ್ಕಸ್ ಮಾಡಿದ್ವಿ. ನೀವು ಕೂಡ ಟ್ರೈಔಟ್ ಮಾಡಿರಿ, ಮಲ್ಟಿಪಲ್ ಸಿನಾರಿಯೋಸ್ನ ಚೆಕ್ ಮಾಡಿರಿ. ಓಕೆ, ನಿಮಗೇನಾದರೂ ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ಯಾವುದಾದ್ರೂ ಒಂದು AI ಟೂಲ್ ಯೂಸ್ ಮಾಡಿ ಕಂಪ್ಲೀಟಾಗಿ ನೀವು ಎಕ್ಸಾಂಪಲ್ಸ್ನೆಲ್ಲ ಟ್ರೈಔಟ್ ಮಾಡಿರಿ. ನಿಮಗೆ ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಆ ಡೌಟ್ಸ್ನ ಕೇಳ್ರಿ. ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ Java 8 ಫೀಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.